25-30 ಕುರಿ ಕಡದೇ ಇರ್ತಾರಲ್ಲ ಯಾರಾದ್ರೂ, ಯಾರು ಬೇಕಾದ್ರೂ ಊಟ ಮಾಡ್ಕೊಂಡ್ ಬರ್ಬೋದು. ಹಂಗೆ ಆ ಥರದ ಸಂಪ್ರದಾಯ ನಡ್ಕೊಂಬಂದೆ. ಪ್ರತಿದಿನ ಇವತ್ತು ಇರುತ್ತೆ ಅಲ್ಲಿ ಭೂತಪ್ಪ ಮುಡಿತಾಗಿ. ನೋಡಿ, ಯಾವುದೇ ಒಂದು ತಾರತಮ್ಯ ಇಲ್ಲ. ಹೌದು, ಊಟದಲ್ಲೂ ಕೂಡ ಈಗ ಸಸ್ಯಾಹಾರಿ ಅಂದ್ರೆ ಯಾರು ಊಟ ಮಾಡ್ತಾರೆ ಅಂತಾನೂ ಗೊತ್ತಾಗಲ್ಲ. ಹೌದು, ಊಟ ಮಾಡೋದು. ಈಗ ಸಸ್ಯಾಹಾರಿ ಮಾಂಸಾಹಾರಿ ಇದೆ, ದೊಡ್ಡ ಕೋಲಾಹಲಗಳು ನಡೆಯುತ್ತೆ. ಅದು ಬಹಳ ವಿಚಾರವಂತರ ನಡೆಸುವಂತ ಇದ್ರಲ್ಲಿ ಬಹಳ ತುಂಬಾ ಚೆನ್ನಾಗಿ ಜುಂಜಪ್ಪನ ಕಾವ್ಯ ಮತ್ತು ಗಣೆ ಅಂದ್ರೆ ಇವತ್ತು ನಮ್ಗೆ ದೇವ್ರ ಕಲ್ಪನೆ ಅಂದ್ರೆ ಅಲಂಕಾರಿಕವಾಗಿರ್ಬೇಕು. ಹೌದೌದು, ಅದು ಬಹಳ ಶುದ್ಧ ಮಡಿ ಡಿಸೈನ್ ಆಗಿರ್ಬೇಕು, ಎಲ್ಲ ಹಾಕಿ ಸಾಲಾಗಿ ಬರ್ಬೇಕು. ಹಂಗೆಲ್ಲ ಒಂದು ದೇವ್ರ ಕಲ್ಪನೆ ಇದೆ. ಮುಂಜು ನನಗೆ ಈ ಕತೆ ಹೇಳಿದಾಗ ನನಗೆ ಆಶ್ಚರ್ಯ ಅನ್ನಿಸ್ತು. ಇದು ಬೇಟ ಗಿಡದಿಂದ ಗೊಣ್ಣೆ ಸುರಿಸ್ಕೊಂಡು ದೇವ್ರು ಬರುತ್ತಂತೆ. ಆ ದೇವರು ಇಷ್ಟೆಲ್ಲ 1000 ದೇವ್ರ ಕೈಲಿ ಆಗ್ದಿರೋ ಕೆಲಸನ ಗೊಣ್ಣೆ ಸುರಿಸ್ಕೊಂಬರೋ ಭೂತಪ್ಪ ಪುರ್ಲೆಳಿ ಭೂತರಾಯ ಜುಂಜಪ್ಪನ ಬಂದು ಕಾಪಾಡ್ತಾನಂತೆ. ಅಂದರೆ ಹಳ್ಳಿಗೆ ಅಧಿಕಾರ ದಿಲ್ಲಿ ವಾಲೆಕಾರ ಗೊಲ್ಲೂರು ಜುಂಜಪ್ಪ ಬಲ್ಗಾರು. ಆ ಸಮುದಾಯದಲ್ಲಿ ಚಿತ್ರದೇವರಾಗಿರ್ಬೋದು, ಜುಂಜಪ್ಪ ಆಗಿರ್ಬೋದು, ಮಾರ್ಮುತ್ತಪ್ಪ ಆಗಿರ್ಬೋದು, ಎತ್ತಪ್ಪ ಆಗಿರ್ಬೋದು, ಕರಿಯಮ್ಮ, ಪೂಜಾರ್ ಸಿತ್ತಯ್ಯ, ಗೊರ್ಲತ್ತಿ ಮಾರಮ್ಮ, ಬರಿಂಗಿರಿ ರಣ್ಣ, ಒದ್ದಿಕೆರೆ ಸಿದ್ದಪ್ಪ, ಬರಗೂರು ಸಿದ್ದುಕುಂಟಪ್ಪ, ಎಲ್ಪನಹಳ್ಳಿ ಮಡುವಣ್ಣ, ಆರೆಗೆರೆ ಎಡ್ಡಪ್ಪ, ಕಲ್ಲುಂಕುಂಟೆ ಚಿತ್ರದೇವರು, ಪಾಲೆನಹಳ್ಳಿ ಚಿತ್ರದೇವರು, ಸಿರಾದ್ ಕರಿಯಮ್ಮ, ಬೇನಹಳ್ಳಿ ಕರಿಯಮ್ಮ, ಸುಕ್ಕೆ, ಚಂದ್ರ, ಸೂರ್ಯ, ನಕ್ಷತ್ರ, ಶಿಣಮಾತ್, ಆಂಜನೇಯಪ್ಪ, ಪರಮೇಶ್ವರ, ಮಾರಣ್ಣ ಮೈಲಣ್ಣ, ಪೂಜಾರಾಜ, ಗೌಡಚಂದ್ರ ಮಾರಮ್ಮ, ಬೇನಹಳ್ಳಿ ಕರಿಯಮ್ಮ, ಸ್ವಾರೆಕುಂಟೆ ಕರಿಯಮ್ಮ, ಗುಮ್ನಹಳ್ಳಿ ಕರಿಯಮ್ಮ, ಗಾಂಡುನ್ಸೆ ಕರಿಯಮ್ಮ, ಮಸರುಕುಂಟೆ ಕರಿಯಮ್ಮ, ಜಾನ್ಕಲ್ ಕರಿಯಮ್ಮ, ಕರೆಯೋ ಬೇನಹಳ್ಳಿ ಮಾರಕ, ಗೊರ್ಲತ್ತಿ ಮಾರಮ್ಮ, ಕಳ್ಳಿ ಬುಳ್ಳಪ್ಪ, ಈರ್ ಕರಿಯಣ್ಣ, ಈರ್ ಮಿಂಚಣ್ಣ, ಈರ್ ತಮ್ಮಣ್ಣ, ಈರ್ ಬೋರಣ್ಣ, ಈರ್ ಮಾರಣ್ಣ, ಈ ಮಡ್ಡಿ ಮಾರಣ್ಣ, ಎಡ್ಡಪ್ಪ, ಮಂಗಣ್ಣ. ಅವರು ಕುಲದಲ್ಲಿ, ಅವರು ಸಮುದಾಯದಲ್ಲಿ ಹುಟ್ಟಿ ಬೆಳೆದಂಥ ಈಗ ಜುಂಜಪ್ಪ 16 ವರ್ಷಕ್ಕೆ ಅವನೆಲ್ಲ ಹುಲ್ಗಾವಲಿಗೋಸ್ಕರ ಅವನು ಹೋರಾಡ್ದ. ಅವನು ದೇವರು. ಓ ಮಾರು ಮಾರೆಂದರೆ ಮಾರುನೂರು ಕೊಲ್ಲೋನು, ಮರಿಯಕ್ಕೂ ದೊಡ್ಡೋನು, ಹೆಚ್ಚಿನ ಕುಲುದೋನು, ಪಚ್ಚೆದು ಬೆಳಗಿನೋನು, ಮಾರಿ ಕುಲುದೋನು, ಮಲ್ಲಜಿ ಒಲುದೋನು, ಹುತ್ತದಲ್ಲಿ ಹುಟ್ಟುದೋನು, ಸುತ್ತಳು ಜಡಿಯನು, ಕಾಲಿನ ಪೆಂಟೆ ಕಲ್ವೀರು, ಮೈಗುದು ಗೌಡ, ಹುಮ್ಮಸದಲ್ಲಿ ಪಡೆದೋರು, ಮೂಡಲು ಉದಿಯೋರು, ಮುಂದಲು ಸಾಸುಣುದೋನು, ಇಂದಲು ಕರುಣುದೋನು, ಗೆಜ್ಜೆ ಸರ್ಪುಳಿಯೋರು ನಮ್ಮಪ್ಪಗಳು. ಈ ಏಳಪ್ಪನು ಮಕ್ಕಳು ಕೊಂಕಿ ಜರ್ಮಲೆ ಸಿತ್ತೂರು ದೇವುರಟ್ಟಾಗೆ ಬಾಳೆರೆಂತೋ ಶಿವನೇ ಬಾಳೆರೆಂತೋ. ಹೆಣ್ಣು ಅಂದ್ರೆ ಹೇಗಿರುತ್ತೆ ಅಂದ್ರೆ ಮಧ್ಯ ಭಾಗದಲ್ಲಿ ಟೊಳ್ಳಿರುತ್ತೆ. ಟೊಳ್ಳು ಇರುತ್ತೆ, ಗಟ್ಟಿ ಬಿದಿರಿರಲ್ಲ. ಅದು ಗಟ್ಟಿ ಬಿದ್ರು ಅಂದ್ರೆ ಓಕೆ, ನೆಲದೊಳಗೆ ಬಿಟ್ರು ಅದು ಒಡೆಯಲ್ಲ. ಇದು ನೆಲದೊಳಗೆ ಬಿಟ್ಬಿಟ್ರೆ ಒಡೆದೋಗುತ್ತೆ. ಬಹಳ ಕಾವ್ಯವಾಗಿ ಅವ್ರು ಸಹ ಇದು ಮಾಡಿರೋದು ಇದೆ. ಇಡೀ ಸಮುದಾಯನೇ ಹಂಗೆ ಕಾವ್ಯವಾಗಿ ಬದುಕಿದ ಸಮುದಾಯ ಅದು ಕಾಡ್ಗೋಳ ಸಮುದಾಯ. ಈ ಶುದ್ಧ ಮತ್ತೆ ಅಶುದ್ಧದ ಬಗ್ಗೆ ಒಂದು ಉಲ್ಲೇಖ ನನಗೆ ತಿಳಿಸಿದ್ರಿ. ಜುಂಜಪ್ಪ ಅಲ್ಲಿ ಯಾರೋ ಇದು ಮಾಡ್ತಾ, ಅದು ಆ ಒಂದು ಪ್ರಸಂಗನ ನಮ್ಮ ಜನರಿಗೆ ತಿಳಿಸ್ಕೊಡಿ. ಮೌಖಿಕ ಪರಂಪರೆಯ ಮುಖ್ಯ ನೆಲೆ ಈ ಕರ್ನಾಟಕ ಅಂದರೆ ಓರಲ್ ಟ್ರೆಡಿಷನ್ಸ್ ಅಥವಾ ಓರಲ್ ಲೋರ್ ಅಂತ ಏನು ಹೇಳ್ತಾರೆ. ಮಂಟೇಸ್ವಾಮಿ ಕಾವ್ಯ ಆಗಿರ್ಬೋದು, ಮಲೆಮಾದಪ್ಪ ಕಾವ್ಯ ಆಗಿರ್ಬೋದು, ಮಧ್ಯ ಕರ್ನಾಟಕ ಭಾಗದಲ್ಲಿ ಶಿರಾ ಹಾಗೂ ತುಮಕೂರು ಸುತ್ತಮುತ್ತ ಇರುವಂತಹ ಜುಂಜಪ್ಪನ ಕಾವ್ಯವಾಗಿರ್ಬೋದು. ಇದರ ಜೊತೆ ಬೆಸೆದುಕೊಂಡಿರುವ ಗಣೆವಾದನ, ಅದನ್ನು ನುಡಿಸುವ ಕಲಾವಿದರು ಇಂದು ವಾರ್ತಾಭಾರತಿಯ ಆಫೀಸ್ನಲ್ಲಿದ್ದಾರೆ. ಅವರಿಗೆ ವಾರ್ತಾಭಾರತಿ ಕಡೆಯಿಂದ ಹಾಗೂ ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಪ್ರೀತಿಯ ಸ್ವಾಗತವನ್ನು ಬಯಸ್ತೀನಿ. ಮುಖ್ಯವಾಗಿ ಗಣೆ ರಾಮಣ್ಣ ಅಂತ ಅವರು ರಾಮಣ್ಣ ಅಂದರೆ ಅವ್ರ ಊರಲ್ಲಿ ಗೊತ್ತಾಗಲ್ಲ, ಗಣೆ ರಾಮಣ್ಣ ಅಂದ್ರೇ ಇಡೀ ಊರಿನ ಜನರಿಗೆ ತುಂಬ ಚಿರಪರಿಚಿತ ಗಣೆ ರಾಮಣ್ಣವರಿದ್ದಾರೆ. ಹಾಗೂ ಜುಂಜಪ್ಪ ಕಾವ್ಯವನ್ನು ಬಹಳ ಸುಶ್ರಾವ್ಯವಾಗಿ ಆಡುವಂತಹ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೂ ಆಗಲೇ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅರೆಯನ್ನು ತೊಗೊಂಡೋಗಿ ಪರಿಚಯಿಸಿರುವಂತಹ ನರಸಿಂಹರಾಜು ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಈ 3 ಜನಕ್ಕೂ ವಾರ್ತಾಭಾರತಿ ಕಡೆಯಿಂದ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ, ಇಂದಿನ ಜುಂಜಪ್ಪ ಕಾವ್ಯ ಹಾಗೂ ಗಣೆವಾದನ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಿಮಗೆಲ್ಲ ನಾನು ಪ್ರೀತಿಯ ಸ್ವಾಗತವನ್ನು ಹೇಳ್ತೀನಿ. ನುಡಿ ಪುರಾಣವಾಗಿರುವಂತಹ ಜುಂಜಪ್ಪನ ಕಾವ್ಯದ ಬಗ್ಗೆ ಮಂಜುನಾಥ್ ಅವರು ಜನರಿಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದು ಜುಂಜಪ್ಪನ ಕಾವ್ಯ ಅಂತಂದರೆ, ಜುಂಜಪ್ಪರ ತಾತವರು ಎಲ್ಲ ಬಾಳಿದ್ದು ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕೊಂಕಿ ಜರ್ಮಲೆ ಅಂತ ಹೇಳಿ. ಅಲ್ಲಿ ಕೊಂಕಿ ಜರ್ಮಲೆಯಲ್ಲಿ ಅವರ ಕುಲದೈವ ಆದಂಥ ಚಿತ್ರಲಿಂಗೇಶ್ವರನ ಪೂಜಾರವರು. ಅವರು ಜುಂಜಪ್ಪನ ಪೂಜಾರರು ಅಂದರೆ ಜುಂಜಪ್ಪರು ಅವರು ಪೂಜಾರರಾದ್ರಿಂದ ಚಿತ್ರಲಿಂಗೇಶ್ವರನ ಪೂಜೆ ಮಾಡ್ಕೊಂಡಿರ್ತಾರೆ. ಅವರು ಹುಲ್ಲು ನೀರಿಗಾಗಿರ್ಬೋದು, ಅಡವಿ ಹುಲ್ಲು, ಮಡಗಿನ ನೀರು ಅಂತ ಅವರ ಕುಲಕಸಬಿಗೋಸ್ಕರ ಅವರು ಊರೂರು ಅಲ್ಕೊಂಡು ದೇಶ ಸುತ್ಕೊಂಡು ಕೊನೆಯದಾಗಿ ಬಂದು ಅವರು ಶಿರಾ ಸೀಮೆಗೆ ಬಂದು ಸೇರ್ತಾರೆ. ಶಿರಾ ಸೀಮೆಗೆ ಬಂದು ಸೇರಿ ಅಲ್ಲಿ ಅವರು ಹುಲ್ಲು ನೀರಿಗೋಸ್ಕರ ಅವ್ರ ತಂದೆಯವರಾಗಿರ್ಬೋದು, ಅವ್ರ ತಾತನವರಾಗಿರ್ಬೋದು, ಹಾಗೆ ಜುಂಜಪ್ಪನವರು ಮತ್ತು ಜುಂಜಪ್ಪನ ಅಣ್ಣ ತಮ್ಮಗಳು ಅವರೆಲ್ಲ ಹುಲ್ಲು ನೀರಿಗೋಸ್ಕರ ರಾಜರುಗಳನ್ನೆಲ್ಲ ಎದುರಿಸಿ ಆ ಹುಲ್ಲುಗಾವಲನ್ನು ಮೇಯ್ಸೋಕ್ಕೋಸ್ಕರ ಅವರ ಜೀವನನೇ ತ್ಯಾಗ ಮಾಡ್ತಾರೆ. ಜುಂಜಪ್ಪ ಹುಟ್ಟಿ 16 ವರ್ಷಕ್ಕೆ ಅವರು ಇಹಲೋಕ ತ್ಯಜಿಸ್ತಾರೆ. ಹುಟ್ಟಿ 16 ವರ್ಷಕ್ಕೆ 16 ಇಳೆ ತೋರಿಸ್ತಾರೆ.
ಜುಂಜಪ್ಪ ಅಂದರೆ ಅವರು ತಾಯಿ ಹೊಟ್ಟೆಗೆ ಹುಟ್ಟಿಲ್ಲ, ತಾಯಿ ಬೆನ್ನಾಗ ಹೊಡೆದವನು, ಮೀರಿದನೆಲ್ಲ ಮೀಸೆ ಬಳಸ್ಯವನಿ, ಬೆರ್ದನೆಲ್ಲ ಎತ್ತಿ ಬಳಸ್ಯವನಿ, ಮಾಟ ಮಾಡರಿ ಗಂಡ, ಶೂನ್ಯ ಕಾರರು ಮಿಂಡ, ಕುಂಭು ಕಾರರು ಗಂಡ, ಬೂದಿ ಮುಚ್ಚಿದು ಕೆಂಡ, ಭೂಲೋಕದ ಉದ್ದಂಡ, ಅರಿಯಾವಿನ ಗಂಡ, ಉರಿಯ ಸೇಳಿನ ಮಿಂಡ, 4 ಸೀಮೆ ನಗರದ ಬಾಗುಲಿ 77 ರಾಜರಿಗೆ ಹೆಚ್ಚುಗಾರಿಕೆ ಪಡೆದವನು, ಎತ್ತಿದ ಬಾಣ ಇಳಿಸ್ತಾರ ಮಗನಲ್ಲ, ಮುಂದ್ಕಿಕ್ಕಿದೆಜ್ಜೆ ಹಿಂದಕ್ಕೆ ತೆಗೆದಾರ ಮಗನಲ್ಲ, ಆಡಿದ ಮತ್ತು ಸಿಯ ಬಂದರ ಮಗನಲ್ಲ, ಎಡ್ವಿದ್ ಕಲ್ಲಿಗೆ ಶರಣಂಬರ ಮಗನಲ್ಲ, ನಾಗರಾವಿನ ಗಂಡ, ನಾಗಲೋಕಕ್ಕೆ ಮಿಂಡ, ಈರಾದಿ ಈರ ಇಂದ್ರೆ 77 ರಾಜರಿಗೆ ಅವತ್ತಿನ ಕಾಲದಲ್ಲಿ ಹೆಸರಾದನು. ಜುಂಜಪ್ಪ ಕಳ್ಳರಳ್ಳಿಯಪ್ಪ, ಕಟ್ಟಿಂಬಿಲ್ಲಿರ, ಕಂಬೇರ್ ಸಿನ್ನಮ್ಮನ ಮಗನೇ, ಕಲಬುರ್ಗಿ ಜುಂಜಪ್ಪ ಅಂತ ಈಗಲೂ ನಮ್ಮ ಸಮುದಾಯದಲ್ಲಾಗಿರ್ಬೋದು, ನಮ್ಮ ಶಿರಾ ಸೀಮೆಯಲ್ಲಿ, ಚಿತ್ರದುರ್ಗ ಸೀಮೆಯಲ್ಲಿ ಈಗಲೂ ಜುಂಜಪ್ಪನ ಒಂದು ಹಾವು ಚೇಳು ಆಗಿರ್ಬೋದು, ಯಾವುದೇ ರೀತಿ ವಿಷ ಜಂತುಗಳು ಕಾಣಿಸ್ಕೊಂಡ್ರೆ ಆ ಜುಂಜಪ್ಪಗೆ ₹1 ಆಗಿ ಮೀಸಲು ಅಂತ ಕಾಣಿಕೆ ಕಟ್ಟು ಆ ಜುಂಜಪ್ಪಗೆ ನಾವು ಶರಣ ಆದರೆ ಆ ಜುಂಜಪ್ಪ ನಮ್ಗೆ ಆ ಥರ ಪ್ರಾಬ್ಲಮ್ಸ್ಗಳನ್ನ ನಮಗೆ ಕೊಡಲ್ಲ ಅಂತ ಈಗಲೂ ಜನ ನಂಬ್ತಾರೆ. ಇಲ್ಲಿ ಯಾವುದೇ ಆಗಿರ್ಬೋದು, ಜುಂಜಪ್ಪ ಮೈದುಂಬ್ ಬಂತು ನಮ್ಗೆ ಹಂಗೆ ಹೇಳ್ತು ಹಿಂಗೆ ಹೇಳ್ತು ಯಾವುದೇ ರೀತಿ ಇಲ್ಲಿಲ್ಲ. ಬಂತಾರೆ ಆ ಅಪ್ಪನಿಗೆ ಕೈ ಮುಗಿತಾರೆ, ಹುಳ ಚೇಳು ಅಂತ ಹಾಕ್ಸಿ ಅಲ್ಲಿ ಮಜ್ಜುಂಬಾವಿ ಅಂತ ನೈಸರ್ಗಿಕವಾಗಿ ತೋಡಿರ್ತಕ್ಕಂಥ ಮಜ್ಜುಂಬಾವಿ ತೀರ್ಥ ಹಾಕೊಂಡ್ರೆ ಅದೇ ನಮ್ಮ ಪಾಪ ಪರಿಹಾರ ಆದಂಗೆ. ಓಕೆ, ಅಷ್ಟು ಥರ ಜುಂಜಪ್ಪಂದು ನಮ್ಮ ನಂಬ್ಕೊಂಬಂದಿದ್ದೀವಿ. ಅಂದರೆ ಜುಂಜಪ್ಪನ ಕಾವ್ಯ ಅಂತಂದರೆ ಜುಂಜಪ್ಪರು ತಾತವರು, ಅಂದರೆ ಜುಂಜಪ್ಪರು ಹುಟ್ಟೋದಕ್ಕಿಂತ ಮುಂಚೆ ಅವ್ರ ತಾತರು ಅವ್ರ ತಂದೆಯವರು ಯಾವ ಥರ ಜೀವನ ಮಾಡ್ಕೊಂಬಂದಿದ್ರು ಪಶುಪಾಲನಾ ಒಡನಾಟದ ಜೊತೆ, ಮತ್ತು ಜುಂಜಪ್ಪರು ಯಾವ ಥರ ಹುಟ್ಟಿದ್ರು, ಅವ್ರು ಯಾವ ಥರ ಜೀವನ ಮಾಡಿದ್ರು, ಮತ್ತು ಅವ್ರ ಮಾವುಗಳಿಂದನೇ ಅವರು ಮರಣ ಆಗುತ್ತೆ, ಅವ್ರು ಯಾವ ಥರ ಮರಣ ಹೊಂದಿದ್ರು, ಮತ್ತು ಹುಟ್ಟಿ 7 ದಿನಕ್ಕೆ ಮತ್ತೆ ಬಂದು ಅವ್ರ ಮಾವುಗಳನ್ನ ಸುಡ್ತಾನೆ ಅವನು. ಆ ಸುಟ್ಟಿದ್ದಾದ್ಮೇಲೆ ಮತ್ತೆ ಅವ್ನು ದೇವರಾಗ್ತಾನೆ. ದೇವರಾಗಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಅವನು ಪವಾಡ ಮಾಡ್ತಾನೆ ಅಂತಕ್ಕಂಥದ್ದು ಜುಂಜಪ್ಪನ ಮಹಾಕಾವ್ಯದಲ್ಲಿ ನಾವು ಸರಾಗವಾಗಿ, ಅಂದರೆ ಜುಂಜಪ್ಪನ ಕಾವ್ಯ ಹಾಡಬೇಕು ಅಂದರೆ ಮಿನಿಮಮ್ ಅಂದರೂ ಬೇಕು 9 ದಿನ ನಮಗೆ. ಕರೆಕ್ಟಾಗಿ ಮ್ಯಾಕ್ಸಿಮಮ್ ನಾವು ಹೇಳ್ತೀವಿ ಜುಂಜಪ್ಪನ ಕಾವ್ಯ ಅಂತಂದರೆ 15 ದಿನ ಬೇಕು. 15 ದಿನ ಬೇಕು. ಓಕೆ, ಇದನ್ನ ನೀವು ಹೇಗೆ ಕಲ್ತ್ಕೊಂಡ್ರಿ? ಜುಂಜಪ್ಪನ ಕಾವ್ಯ ನೀವು ಹೇಗೆ ಕಲ್ತ್ಕೊಂಡ್ರಿ? ಇದು ಮೂಲತಃ ಅಂದರೆ ಜುಂಜಪ್ಪ ಪರಿಸರ ಆಗಿರ್ತಕ್ಕಂಥ ಬೇವನಹಳ್ಳಿಲೇ ನಮ್ಮ ಹಿರೀಕರು, ಅಂದರೆ ಜುಂಜಪ್ಪನ ಒಡನಾಟಿ ಎಲ್ಲ ಇದ್ದಂಥ ಊರಾದ ಬೇವನಹಳ್ಳಿ, ಜುಂಜಪ್ಪನ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಸಹಸ್ರಾರು ಜನ ಜುಂಜಪ್ಪನ ಗಣೆ ಆಗಿರ್ಬೋದು, ಜುಂಜಪ್ಪನ ಗಣೆ ಊದೋದಾಗಿರ್ಬೋದು, ಜುಂಜಪ್ಪನ ಕತೆ. ಈಗ ನೈಟ್ ಟೈಮಲ್ಲಿ ಅವಾಗೆಲ್ಲ ಟೆಲಿವಿಷನ್ಗಳು ಇರಲಿಲ್ಲ. ಹೌದು, ಅವತ್ತೆಲ್ಲ ಬಂದು ಎಲ್ಲ ಹೊಲದಲ್ಲಿ ಕೆಲಸ ಮಾಡಿಕೊಂಡು ದನ ಕಾಯ್ಕೊಂಡು ಕುರಿ ಕಾಯ್ಕೊಂಡು ಬಂದು ಜುಂಜಪ್ಪನ ಗುಬ್ದತ್ರ ದೇವರಟ್ಟಿ ಅಂತ ಅಲ್ಲಿ ಬಂದು ಸೇರಿದಾಗ ಅವರೆಲ್ಲ ಕುತ್ಕೊಂಡು ಜುಂಜಪ್ಪನ ಕತೆ ಕೇಳ್ತಿದ್ರು. ಆ ಕತೆ ಕೇಳ್ತಿದ್ದು ಅವ್ರ ಮಕ್ಕಳು ಕೇಳೋದು, ಅದನ್ನು ಅವ್ರು ರೂಢಿ ಮಾಡಿಕೊಡೋದು, ಅವ್ರು ಇನ್ನೊಬ್ರಿಗೆ ಹೇಳೋದು. ಇದೇ ಥರ ಜನರಿಗೆ ಬಂದು ಇವತ್ತು ನಾವು ಹೇಳ್ತಿದ್ದೀವಿ. ಓಕೆ, ಈಗ ಜುಂಜಪ್ಪನ ಕಾವ್ಯ ಬಗ್ಗೆ ನೀವು ಹೇಳಿದ್ರಿ. ಜುಂಜಪ್ಪನ ಕಾವ್ಯ ಮತ್ತು ಗಣೆವಾದನ ಎರಡು ಸಹ ಬಹಳ ಬೆಸ್ತ್ಕೊಂಡಿದೆ. ಅದಿಲ್ದಲೇ ಅದು ಜುಂಜಪ್ಪನ ಕಾವ್ಯ ಅದು ಆಗದೇ ಇಲ್ಲ, ಕರೆಕ್ಟ್ ಅಂತ ಅನ್ಸೋದಿಲ್ಲ. ಸೊ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಜುಂಜಪ್ಪನ ಕಾವ್ಯ ಮತ್ತು ಗಣೆವಾದನ ಅದು ಹೇಗೆ ಬೆಸ್ತ್ಕೊಳ್ತು, ಆ ವಾದ್ಯ ಹೇಗೆ ಬಂತು ಇದ್ರ ಜೊತೆ? ಅಂದರೆ ಗಣೆ ಅಂದರೆ ಇವತ್ತು ನಿನ್ನೆ ಕಾಲಘಟ್ಟದ್ದಲ್ಲ. ಜುಂಜಪ್ಪನ ಕಾಲದಲ್ಲೇ ಸಹ ಅವನು ಚೇಳೂರು ಕಾವಲಿಗೆ ಜುಂಜಪ್ಪ ದನ ಹೊಡೆದಾಗ ಆ ಚೇಳೂರು ರಂಗಪ್ಪ ಅಂತಕ್ಕಂಥವ್ರು ರಾಜ, ಚೇಳೂರಿನ ದೊರೆ. ಅವನು ಆ ಜುಂಜಪ್ಪನ ಹೆಂಗಾದ್ರೂ ಮಾಡಿ ಬಗ್ಗಿಸ್ಬೇಕು ಅಂತ ಅವನ ಬೀಜದೋರಿ ಬಡಮೈಲ ಅಂತಕ್ಕಂಥ ಹೋರಿನ ಕಲ್ಕಂಬಕ್ಕೆ ಕಟ್ಟಿರ್ತಾನೆ. ಅವಾಗ ಜುಂಜಪ್ಪ ತಾಯಿ ಮನೆಗೆ ಹೋಗಿ ರತ್ತಿ ಬುತ್ತಿ ಕಟ್ಟಿಸ್ಕೊಂಬತ್ತೀನಿ ಅಂತ ತಾಯಿ ಮನೆಗೆ ಹೋಗಿರ್ತಾನೆ ಜುಂಜಪ್ಪ. ತಾಯಿ ಮನೆಗೆ ಹೋದಾಗ ಜುಂಜಪ್ಪ ಇವನಿಗೆ ಗೊತ್ತಿರಲ್ಲ ಈ ವಿಷಯ, ನನ್ನ ಹೋರಿನ ಚೇಳೂರು ರಂಗಪ್ಪ ಕಟ್ಟಿದಾನಂತ. ಅವಾಗ 3 ತಿಂಗಳು ಆದರೂ ಎದ್ದಾಳಲ್ಲ ಜುಂಜಪ್ಪ, ಮೂಗುತ್ತಾ ಬೆಳೆಯುತ್ತೆ ಮೈ ಮೇಲೆ, ಆದರೂ ಎದ್ದಾಳಲ್ಲ, ಅವ್ನು ಮಲ್ಕೊಂಡಿರ್ತಾನೆ. 3 ತಿಂಗಳಾದ್ಮೇಲೆ ಎದ್ದಾಗ ಅವ್ರ ತಾಯಿ ಚಿನ್ನಮ್ಮ ಬಂದು ಬೆಳ್ಳಿ ಬಟ್ಟಲ್ದಾಗ ಹಳ್ಳೆಣ್ಣೆ ಒಯ್ಕೊಂಡು ಸ್ನಾನ ಮಾಡಿಸ್ತಿರ್ತಾಳೆ. ಆ ಬೆಳ್ಳಿ ಬಟ್ಟಲ್ದಾಗ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಅಂತ ಹೇಳ್ತೀವಿ ನಾವು, ಅವತ್ತೇ ಅಲ್ಲಿ ಬಡಮೈಲನ್ನು ಕಟ್ಟಿರ್ತಕ್ಕಂಥ ದೃಶ್ಯ ಎಲ್ಲ ಅದರಲ್ಲಿ ಕಾಣುತ್ತೆ ಆ ಬೆಳ್ಳಿ ಬಟ್ಲದಾಗಿ. ಅವಾಗ ಕಂಡಾಗ ಆ ಜುಂಜಪ್ಪ ಏನು ಮಾಡ್ತಾನೆ, ಮುತ್ತಿನ ಪಿಲ್ಕೊಂಡು ಚಿನ್ನದ ಗಣೆ ತಕೊಂಡು ಮದ್ಗುದ್ ಗುಡ್ಡಕ್ಕೆ ಹೋಗ್ತಾನೆ. ಜುಂಜಪ್ಪನ ಕಾಲಘಟ್ಟದಲ್ಲಿ ಅಲ್ಲೇ ಗಣೆ ಪ್ರಸ್ತುತದಲ್ಲಿತ್ತು. ಅವಾಗ ಜುಂಜಪ್ಪ ಮದ್ಗುದ್ ಗುಡ್ಡಕ್ಕೆ ಹೋಗಿ ಆ ಗಣೆಯಲ್ಲಿ ಕರೀತಾನೆ. ಯಾವ ಥರ ಅಂದರೆ, ಕಲ್ಲು ಕಂಬ ಮುರುದು ಕಬ್ಬುಣು ದಾಸರು ಬರುದು ಮುದ್ದು ಸೇಳು ರತ್ಯನಿ ಮುರುದು ಮುದ್ದು ಸೇಳು ರತ್ಯನಿ ಮುರುದು ಬಾಡು ಮೈಲಾ ಗೆದ್ದು ಬಾರೋ ಕಾಲ ಗಳಿಗಾಗಿ ಅಂತ 18 ಕಿಲೋಮೀಟರ್ ಮದ್ಗುದ್ ಗುಡ್ಡಕ್ಕೂ ಚೇಳೂರ್ಗೂ. ಅಲ್ಲಿಂದ ಜುಂಜಪ್ಪನ ಗಣೆ ಸುಗುಲಿಡ್ಕೊಂಡು ಆ ಓರಿ, ಆ ಕಲ್ಕಂಬ ಕಟ್ಟಿರ್ತಕ್ಕಂಥ ಓರಿ ಕಲ್ಕಂಬ ಮುರ್ಕೊಂಡು ಕಬ್ಬಿಣ ಸರ್ಪಳಿ ಹಿಡ್ಕೊಂಡು ಚೇಳೂರು ಗಾಜಿನ ಕೋಟೆ ಎಗರಿ ಬಂದು ಅಲ್ಲೊಂದು 18 ಕಿಲೋಮೀಟರ್ ಇರುತ್ತೆ. ಅಲ್ಲಿಂದ ಬಂದು ಮದ್ಗುದ್ ಗುಡ್ಡದ ಮ್ಯಾಕೆ ಒಂದು ಕಾಲು ಇರುತ್ತೆ, ಅಲ್ಲಿಂದ ನೆಗೆದಿದ್ದು ಮದ್ಗುದ್ ಗುಡ್ಡದ ಮ್ಯಾಕೆ ಈ ಗಣೆ ಸುಗುಲಿಡ್ಕೊಂಡು ಬರುತ್ತೆ. ಅದು ಅಷ್ಟು ಗಣೆಗೆ ಒಂದು ಮಹತ್ವ ಇದೆ. ಓಕೆ, ಈಗ ಗಣೆ ರಾಮಣ್ಣವ್ರನ್ನ ಮಾತಾಡಿಸ್ತಾ, ಗಣೆ ರಾಮಣ್ಣವರೇ, ನೀವು ಈ ಗಣೆಯನ್ನು ಹೇಗೆ ತಯಾರಿಸ್ತೀರಿ ಮತ್ತು ಇದನ್ನು ನೀವು ಹೇಗೆ ಕಲ್ತ್ಕೊಂಡ್ರಿ ಅದು ತಯಾರಿಸೋದು, ಮತ್ತು ಇದಕ್ಕೆ ಈಗ ಪರ್ಟಿಕ್ಯುಲರ್ ಆಗಿ ಇದೇ ಥರ ಅದನ್ನೊಂದು ಅದರದ್ದು ಈಗ ಬೇರೆ ಬೇರೆ ಸಂಗೀತ ಪರಿಕರಗಳು ನೋಡ್ಬೋದು, ಸಂಗೀತ ವಾದ್ಯಗಳು ನೋಡ್ಬೋದು, ಅದರಲ್ಲಿ ಇಷ್ಟು ಸಂಗೀತದ ಮಾಪನಗಳಿರುತ್ತೆ, ಅದು ಏನಾದರೂ ಇದೆಯಾ? ನೀವು ಅದನ್ನು ಹೇಗೆ ತಯಾರಿಸ್ತೀರಿ ಅನ್ನೋದು ಸ್ವಲ್ಪ ನಮ್ಮ ವಾರ್ತಾ ಭಾರತೀಯ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡಿ. ಇದು ನಮ್ಮ ತಾತ ಮುತ್ತಿ ಕಾಲಿಂದಲೂ ಇದನ್ನು ಕಲ್ತ್ಕೊಂಡ್ರು ಸರ್.
ಅವರಿಂದ ನಾವು ಕಲ್ತ್ಕೊಂಡ್ವಿ. ನಮ್ಮ ಮಕ್ಕಳಿಗೆಲ್ಲ ಮುಂದೆ ಎಲ್ಲ ಕಲಿಸ್ತಾ ಇದ್ವಿ ಸರ್ ನಾವಿಂದ. ಓಕೆ. ಇದು ಅವತ್ತಿಂದಲೇ ಜುಂಜಪ್ಪನ ಕಾವ್ಯ ಅದೆಲ್ಲ ಆಡ್ಕೊಂತ ಈಗ ಹೇಳಿದ್ರಲ್ಲ, ಶೇಳೂರು ಕಾವಲಲ್ಲಿ ದನ ಮೇಯಿಸಿದಂಥ ಬಡಮೈಲ್ ಕಟ್ಟಿದ್ರು ಶೇಳೂರಲ್ಲಿ. ಜುಂಜಪ್ಪ ಬಂದು ಮದಗದ ಗುಡ್ಡ ಕುಳಬಾಣಿ ಊದಿದ್ದಂಥ ಶಬ್ದಕ್ಕೆ ಬಡಮೈಲ ಎಗರಿ ಬಂದಲ್ಲ. ಓಕೆ. ಇದಕ್ಕೆ ಇದು ನುಡಿಸ್ತಾ ಇದ್ದೀವಿ ಸರ್ ನಾವು. ಓಕೆ. ಓಕೆ ಸರ್. ಇದನ್ನ ತಯಾರಿ ಹೇಗೆ ಮಾಡ್ತೀರಾ ನೀವು? ಸರ್ ಇದನ್ನ ಹೆಂಗೆ ಇದನ್ನ ತಯಾರಿ ಮಾಡ್ತೀರಾ ಅಂದ್ರೆ? ಇದನ್ನ ಬಿದಿರು ಮೆಳೆ ಬರುತ್ತಲ್ಲ ಸರ್. ಓಕೆ. ಆ ಬಿದಿರು ಮೆಳೆಯಲ್ಲಿ ಇದು ಹೆಣ್ಣು ಬಿದಿರು ಅಂತ ಇರೋ ಸರ್. ಓಕೆ. ಹೆಣ್ಣು ಬಿದಿರು ಅಂತ ಆದ್ರೂ ಗಂಡು ಬಿದಿರು ಹೆಣ್ಣು ಬಿದಿರು ಅಡಿದ್ರು ಸರ್. ಹೆಣ್ಣು ಬಿದಿರಲ್ಲಿದ್ರೆ ಇದೇ ಥರ ಮಾಡ್ಬೋದು ಸರ್. ನಾವೇ ಮಾಡ್ತೀವಿ ಸರ್. ಹೆಣ್ಣು ಬಿದ್ರಲ್ಲಿದ್ರೆ ನೀವೇ ಬಂದು ಮಾಡ್ತೀರಾ? ಸರ್ ನಾವೇ ಮಾಡ್ತೀವಿ. ಓಕೆ. ನಾನು ಶಿವೋತ್ಸವಕ್ಕೆ ಹಲವಾರು ಬಾರಿ ನಾನು ಹೋಗಿದ್ದೆ. ಪ್ರತಿ ಶಿವರಾತ್ರಿಗೂ ಶಿವೋತ್ಸವ ಅಂತ ಜುಂಜಪ್ಪನ ಗುಡ್ಡದಲ್ಲಿ ನಡೆಯುತ್ತೆ. ನಾನು ಅಲ್ಲಿ ನೀವು ಹಾಡೋದು ಮತ್ತು ಇದನ್ನು ಬಾರಿಸ್ತಿರೋದು ನಾನು ಕೇಳಿದೆ. ಅವಾಗ ಇದನ್ನ ನೀವು ತರೋದು, ನೀವೆಲ್ಲೋ ಪಾಪ ಕುರಿ ಕಾಯ್ಕೊಂಡು ಹೋಗಿರ್ತಾರೆ. ಹಾಗಾಗಿ ಆ ಶಿವೋತ್ಸವ ಯಾವಾಗಿದೆ ಅಂತ ಅವ್ರು ತಿಳಿಸಿದಾಗ ಇವ್ರು ಬಂದು ಅದನ್ನ ಹೋಗಿ ಕಾಡಲ್ಲಿ ಹೋಗಿ ಹುಡ್ಕೊಂಬಂದು ಮಾಡ್ತೀರಾ ಅಂತ ಹೇಳಿದ್ರು. ನೀವು ಅದ್ರ ಬಗ್ಗೆ ಸ್ವಲ್ಪ ನಮಗೆ ಜನರಿಗೆ ತಿಳಿಸ್ತೀರಾ? ನಿಮ್ಗೆ ಈಗ ಕಾಡಲ್ಲೆಲ್ಲ ಹೋಗ್ಬಿಟ್ಟು ಕಡ್ಡಿಯಲ್ಲಿರುತ್ತೆ ನೋಡಿ ಹುಡುಕೊಂಡು ಅದನ್ನ ತಗೊಂಡ್ ಬಂದ್ಬಿಟ್ಟು ನಾವು ಅದನ್ನೆಲ್ಲ ಕಡ್ಡಿಲೆಲ್ಲ ಬರೆದು ಬಿಡ್ತೀವಿ. ಕಬ್ಬಣದ ಕಡ್ಡಿ ಬರ್ತಾರೆ ಬರಗಡ್ಡಿ ಅಂತ ಹೇಳಿ. ಇದು ಲೈನ್ ಮೇಲೆ ಹೋಗುತ್ತಲ್ಲ ಸರ್, ಲೈನು. ಆ ಲೈನ್ ನಲ್ಲಿ ಇಷ್ಟು ದಪ್ಪ ಒಂದು ಬೆಳೆದಪ್ಪ ಒಂದ್ ಸ್ವಲ್ಪ ಚಿಕ್ಕದ ಒಂದ್ ಸ್ವಲ್ಪ ಕಡ್ಡಿನ ನಾವು ಇಷ್ಟ ಮಾಡ್ಕೊಂಡ್ಬಿಡ್ತೀವಿ. ಆ ಕಡ್ಡಿ ಮಾಡ್ಕೊಂಡ್ಬಿಟ್ಟು ಅದ್ರಲ್ಲಿ ನಾವು ಬೆಂಕಿಯಲ್ಲಿ ಕಾಯಿಸ್ಬಿಟ್ಟು ಈ ತರ ಓಲಾಕ್ತೀವಿ ಸರ್. ಓಕೆ. ಈ ಓಲಾಕ್ಬಿಟ್ಟು ಇಲ್ಲಿ ಹಂಗೆ ಇಲ್ಲಿ ಹಂಗೆ ಸರ್ ಓಪನಿಂಗ್ ಇರಲ್ಲ ಇದು. ಇಲ್ಲಿ ಓಪನಿಂಗ್ ಮಾಡ್ತೀವಿ ಸರ್. ಅಲ್ಲಿ ಮಾತ್ರ ಓಪನ್ ಮಾಡ್ತೀವಿ. ಇದು ಎರಡು ಕಡೆ ಹಿಂಗೆ ಓಲ್ ಇರುತ್ತಲ್ಲ, ಆ ಓಲ್ ಇದನ್ನ ಗಂಟು ಒಳಗಡೆ ತಪ್ಪಿಸ್ತೀವಿ. ಮತ್ತೆ ಇಲ್ಲಿಂದ ಇಲ್ಲಿವರೆಗೂ ಓಪನಿಂಗ್ ಇರುತ್ತೆ ಸರ್. 4 ಓಪನ್ ಇಲ್ಲ. ಹೌದಾ? ಓಕೆ. ಈಗ ಇಲ್ಲಿ ಮತ್ತೆ ಇಲ್ಲೊಂತ ಕೊರಿತೀವಿ. ಇಲ್ಲಿ ಉಸಿರು ಬಿಟ್ಟಿದ್ದು ಈಗ ಇಲ್ಲಿ ಬಂದು ತಡೆದು ಇವು ಸುಗುಲಿಗೆಲ್ಲ ಇದಾಗುತ್ತೆ ಸರ್. ಹೌದಾ? ಸಾಕು ಸರ್. ಇದು ಒಂದ್ಸಲಿ ತೋರಿಸ್ಬೋದಾ? ಮಧುಲೇನೇನುದೇವೋ ಮಧುನಾರಿ ವೀರಾನ ಮಧುಗುದು ಗುಡ್ಡದ ಕಲುಬೀರೋ ಮಧುಗುದುನೇ ಗುಡ್ಡದ ಕಲುಬಿರು ಜುಂಜಪು ನಿನ್ನ ಮಧುಲೇ ಸ್ವಲ್ಲಾಗೆ ನೆನುದೇವೋ ಮುಂಚೆನೆನು ದೇವಲ್ಲೋ ಕಂಚಿ ಕಾಳೇಶ್ವರುನ ಗಂಚಿನೂ ಗುಡ್ಡದ ಕಲುಬಿರೋ ಕಂಚಿನ ಗುಡ್ಡದ ಕಲುವಿರು ಜುಂಜಪು ನಿನ್ನ ಮುಂಚೆ ಸ್ವಲ್ಲಾಗೆ ನೆನುದೇವೋ ಅಪ್ಪನ ನೆನುದಾರೆ ತಪ್ಪಿಲ್ಲ ತಾಕಿಲ್ಲ ಸರ್ಪ ಕಚ್ಚಿದುರೇ ಇಸುವಿಲ್ಲೋ ಸರ್ಪಾನೆ ಕಚ್ಚಿದುರೇ ಇಸುವಿಲು ಕಳುವೋರಳ್ಳಿ ಅಪ್ಪಾಡಿದು ಮಾತು ಉಸಿಲ್ಲೋ ದೇವಾರ ನೆನುದಾರೆ ದಾವೂತಿ ನಮಗಿಲ್ಲ ಆವು ಕಚ್ಚಿದುರೇ ಇಸುವಿಲ್ಲೋ ಹಾವುನೇ ಕಚ್ಚಿದೂರೆ ಇಸುವಿಲು ಬೇವಿನಳ್ಳಿ ಅರುಸ ಹಾಡಿದು ಮಾತು ಉಸಿಲೋ ಓ ಮಾರು ಮಾರೆಂದರೆ ಮಾರುನೋರು ಕೊಲ್ಲೋನು ಮರಿಯಕ್ಕೂ ದೊಡ್ಡೋನು ಹೆಚ್ಚಿನ ಕುಲುದೋನು ಪಚ್ಚದು ಬೆಳಗಿನೋನು ಮಾರಿ ಕುಲುದೋನು ಮಲ್ಲಜಿ ಒಲುದೋನು ಉತ್ತದಲ್ಲಿ ಹುಟ್ಟುದೋನು ಸುತ್ತಳು ಜಡಿಯನು ಕಾಲಿನ ಪೆಂಟೆ ಕಲ್ವಿರು ಮೈಗುದು ಗೌಡ ಹುಮ್ಮಸದಲ್ಲಿ ಪಡೆದೋರು ಮೂಡಲು ದಿಯೋರು ಮುಂದಲು ಸಾಸುಣುದೋನು ಇಂದಲು ಕರುಣುದೋನು ಗೆಜ್ಜೆ ಸರ್ಪುಳಿಯೋರು ನಮ್ಮಪ್ಪಗಳು ಈ ಏಳಪ್ಪನು ಮಕ್ಕಳು ಕೊಂಕಿ ಜರ್ಮಲೆ ಸಿತ್ತೂರು ದೇವುರಟ್ಯಾಗೆ ಬಾಳೆರೆಂತೋ ಶಿವನೇ ಬಾಳೆರೆಂತೋ ಹಳ್ಳಿಗೆ ಅಧಿಕಾರ ದಿಲ್ಲಿ ವಾಲೆಕಾರ ಗೊಲ್ಲೂರು ಜುಂಜಪ್ಪ ಬಲ್ಗಾರೋ ಗೊಲ್ಲೂರುನೇ ಜುಂಜಪ್ಪ ಬಲ್ಗಾರೆಂಬ ಸುದ್ದಿ ದಿಲ್ಲಿ ಬಾಗುಲಿಗೆ ಹರುದಾವೋ
ಶರಣೋ ಮಾಡೇವೆಲ್ಲ ಚೆನ್ನಿಗೂನ ಗುಡ್ಡಿಗೆ ಚಿನ್ನಮ್ಮ ನಡುದ ಮಗನಿಗೋ ಚಿನ್ನಮ್ಮ ನಡುದ ಮಗನಿಗೂ ಜುಂಜಪ್ಪಗೆ ಶರಣಂದೋ ಕೈಯ ಮುಗುದೇವೋ. ಭಾಳ ಅದ್ಭುತವಾಗಿ ಇದೊಂದು ಅನನ್ಯ ಅನುಭವ ಅಂತಲೇ ಹೇಳ್ಬೋದು. ಅದರ ಅರ್ಥಗಳು ಭಾಳ ಕ್ಲಿಷ್ಟಕರವಾಗೂ ಇರಲಿಲ್ಲ, ತುಂಬ ಅರ್ಥವಾಗಿ ನಮ್ಮ ಆಡು ಕನ್ನಡ ಥರನೇ ಇದೆ. ಅದಕ್ಕಿದು ನೀವು ಗಣೆ ಬಾರಿಸ್ತಾ ಇರ್ಬೇಕಾದ್ರೆ ನಾವು ಈ ಕಡೆ ಶಿರಾ ಕಡೆ ಎಲ್ಲ ಹೋದಾಗೆಲ್ಲ ಆ ಭೌಗೋಳಿಕವಾಗಿ ಹೀಗಿದೆ ಆ ಬಯಲುಸೀಮೆ, ಆ ಇದರಲ್ಲಿ ಕೇಳಿದಾಗ ಅದು ಆ ಒಂದು ಅನುಭವನೇ ಬೇರೆ. ತುಂಬ ಚೆನ್ನಾಗಿತ್ತು, ತುಂಬ ಥ್ಯಾಂಕ್ಸ್. ಇನ್ನೊಂದು ಇದನ್ನು ನಾನು ಜುಂಜಪ್ಪ ಕಾವ್ಯ ಹಾಗೂ ಗಣೆವಾದನ ಇದ್ರ ಜೊತೆ ಅರೆವಾದ್ಯ ಬಗ್ಗೆನೂ ಉಲ್ಲೇಖ ಇದೆ. ಸೊ ಆ ಅರೆವಾದ್ಯ ಮತ್ತು ಈ ಗಣೆವಾದ್ಯ ಜುಂಜಪ್ಪನ ಕಾವ್ಯದ ಒಂದು ಹೇಗೆ ಅದು ಜೊತೆ ಆಯಿತು ಅನ್ನೋದು ಸ್ವಲ್ಪ ತಿಳಿಸ್ಕೊಡ್ತೀರಾ? ಅಂದರೆ ಈಗ ಜುಂಜಪ್ಪ ಅಂತಂದರೆ ಈ ಒಂದು ಸಮುದಾಯದಲ್ಲಿ ಅನೇಕ ದೇವರುಗಳು ಅಂದರೆ ವೀರಗಾರರುಗಳೇ, ಆ ಸಮುದಾಯದಲ್ಲಿ ಬೆಳೆದಂಥ ವೀರಗಾರರುಗಳನ್ನೇ ಅವ್ರು ದೇವರು ಅಂತ ಪೂಜೆ ಮಾಡ್ಕೊಂಡಿರೋದು ಆ ಕಾಡುಗೊಲ್ಲ ಸಮುದಾಯ ಅಂತ. ಆ ಸಮುದಾಯದಲ್ಲಿ ಈ ಚಿತ್ರದೇವರಾಗಿರ್ಬೋದು, ಜುಂಜಪ್ಪ ಆಗಿರ್ಬೋದು, ಮಾರ್ಮುತ್ತಪ್ಪ ಆಗಿರ್ಬೋದು, ಎತ್ತಪ್ಪ ಆಗಿರ್ಬೋದು, ಕರಿಯಮ್ಮ, ಪೂಜಾರಿ ಸಿತ್ತಯ್ಯ, ಗೊರ್ಲತ್ತಿ ಮಾರಮ್ಮ, ಬರಿಂಗಿರಿ ರಣ್ಣ, ಒದ್ದಿಕೆರೆ ಸಿದ್ದಪ್ಪ, ಬರಗೂರು ಸಿದ್ದು ಕುಂಟಪ್ಪ, ಎಲ್ಪನಹಳ್ಳಿ ಮಡುವಣ್ಣ, ಆರೆಗೆರೆ ಎಡ್ಡಪ್ಪ, ಕಲ್ಲುಂಕುಂಟೆ ಚಿತ್ರದೇವರು, ಪಾಲೆನಹಳ್ಳಿ ಚಿತ್ರದೇವರು, ಶಿರಾದ ಕರಿಯಮ್ಮ, ಬೇನಹಳ್ಳಿ ಕರಿಯಮ್ಮ, ಸುಕ್ಕೆ, ಚಂದ್ರ, ಸೂರ್ಯ, ನಕ್ಷತ್ರ, ಶಿಣಮಾತ್, ಮಾಂಜಣೆಪ್ಪ, ಪರಮೇಶ್ವರ, ಮಾರಣ್ಣ ಮೈಲಣ್ಣ, ಪೂಜಾರಾಜ, ಗೌಡಚಂದ್ರ ಮಾರಮ್ಮ, ಬೇನಹಳ್ಳಿ ಕರಿಯಮ್ಮ, ಸ್ವಾರೆಕುಂಟೆ ಕರಿಯಮ್ಮ, ಗುಮ್ನಹಳ್ಳಿ ಕರಿಯಮ್ಮ, ಗಾಂಡುನ್ಸೆ ಕರಿಯಮ್ಮ, ಮಸರುಕುಂಟೆ ಕರಿಯಮ್ಮ, ಜಾನ್ಕಲ್ ಕರಿಯಮ್ಮ, ಕರೆಯೋ ಬೇನಹಳ್ಳಿ ಮಾರಕ್ಕ, ಗೊರ್ಲತ್ತಿ ಮಾರಮ್ಮ, ಕಳ್ಳಿಬುಳ್ಳಪ್ಪ, ಈರ್ ಕರಿಯಣ್ಣ, ಈರ್ ಮಿಂಚಣ್ಣ, ಈರ್ ತಮ್ಮಣ್ಣ, ಈರ್ ಬೋರಣ್ಣ, ಈರ್ ಮಾರಣ್ಣ, ಈ ಮಡ್ಡಿ ಮಾರಣ್ಣ, ಎಡ್ಡಪ್ಪ, ಮಂಗಣ್ಣ, ಅವರು ಕುಲದಲ್ಲಿ ಅವರು ಸಮುದಾಯದಲ್ಲಿ ಹುಟ್ಟಿ ಬೆಳೆದಂಥ ಈಗ ಜುಂಜಪ್ಪ 16 ವರ್ಷಕ್ಕೆ ಅವನೆಲ್ಲ ಹುಲ್ಗಾವಲಿಗೋಸ್ಕರ ಅವನು ಹೋರಾಡ್ದ. ಅವನು ದೇವರು, ನಮ್ಮ ಸಮುದಾಯಕ್ಕೆ ಅವನು ಒಳ್ಳೇದು ಮಾಡ್ದ, ಅವನು ದೇವರು ಅಷ್ಟೇ. ಆ ಸಮುದಾಯದಲ್ಲಿ ಒಳ್ಳೇದು ಮಾಡಿ ಒಂದು ಸಮುದಾಯನ ಎತ್ತರ ಸ್ಥಾನಕ್ಕೆ ತಾಣೋದನ್ನಲ್ಲ ಅವನೇ ದೇವರು, ಅವನೇ ನಂಬೋದು. ಈ ದೇವ್ರುಗಳಿಗೆ ಯಾವ ಥರ ಅಂತ ಇವ್ರು ದೇವರಾದ್ಮೇಲೆ ಈ ದೇವ್ರಿಗೆ ಆ ಸೌಂಡು ಜಿಗುರು ಸೌಂಡು ಅರೆ ಸೌಂಡ್ ಕೇಳಿಸ್ಲಿಲ್ಲ ಅಂದರೆ ಆ ದೇವರೇ ಕಿವುಡು ಬಿದ್ದೋಗ್ತವೆ ಅಂತ ನಂಬಿಕೆ ಇದೆ ನಮ್ಗೆ. ಈಗ ನಾವು ಪದ ಒಂದು ವಾದ್ಯ ಜುಂಜಪ್ಪನ ಕಾವ್ಯ ಆಡ್ಬೇಕಾದ್ರೆ ಈ ಗಣೆ ಸೌಂಡ್ ಇಲ್ಲ ಅಂದ್ರೆ ನಮ್ಗೆ ಕಾವ್ಯ ಆಡೋಕ್ಕೆ ಬರಲ್ಲ. ನಮ್ಮ ಜುಂಜಪ್ಪ ಅಲ್ಲಿ ಕುಂತಿದ್ದಾನೆ ಅಂತಂದ್ರೆ ಅವ್ನು ಎಬ್ರಿಸ್ಬೇಕು ಅಂದ್ರೆ ಈ ಅರೆವಾದ್ಯ ಬೇಕು. ಈ ಅರೆವಾದ್ಯ ಇಲ್ಲ ಅಂದ್ರೆ ಜುಂಜಪ್ಪ ಮೇಲೆದ್ದೇಳೋದೇ ಇಲ್ಲ. ಆ ಥರ ನಂಬಿಕೆ ಬಂದಿದೆ. ಜುಂಜಪ್ಪನ ಕಾಲದಲ್ಲೇ ಸಹ ಈ ಗುಡ್ಡದ ಮಲ್ಲ ಅಂತ ಅರೆವಾದ್ಯದವರು ಭಾರಿ ಅವರು ಮೆಜಾರಿಟಿಯಲ್ಲಿ ಇರ್ತಾರೆ. ಜುಂಜಪ್ಪಗೆ ಮೂಲತಃ ಅರೆವಾದ್ಯದವರು ಅಂದರೆ ಗುಡ್ಡದ ಮಲ್ಲ ವಂಶಸ್ಥರು. ಆವಾಗ ಗುಡ್ಡದ ಮಲ್ಲ ವಂಶಸ್ಥರು ಒಂದು ಟೈಮಲ್ಲಿ ಜುಂಜಪ್ಪನ ಪುರ್ಸಕ್ಕನ ಕೆರೆ ಅಂತ ಹೊಳೆ, ಅದು ಈಗ ಒಂದು ಪುಣ್ಯ ಸ್ಥಳ ಅಂದರೆ ಯಾವುದಾದ್ರೂ ಒಂದು ಗಂಗಾ ನದಿ ಆಗಿರ್ಬೋದು, ಈ ಥರ ವಜ್ರಗಳು ನದಿಗಳು ಅಂತ ಹೇಳ್ತೀವಲ್ಲ ನಾವು. ಧರ್ಮಸ್ಥಳ, ಈಗ ಧರ್ಮಸ್ಥಳಕ್ಕೆ ಹೋದರೆ ನೇತ್ರಾವತಿ ಅದು ಒಂದು ಪವಿತ್ರವಾದ ನದಿ. ಆ ಥರ ನಮ್ಮ ಬಯಲು ಸೀಮೆಯಲ್ಲಿ ನಮ್ಮ ಜುಂಜಪ್ಪಗೆ ನಮ್ಮ ಸಮುದಾಯದ ದೇವರುಗಳಿಗೆ ಅಂದರೆ ಪುರ್ಸಕ್ಕನ ಕೆರೆ ಅಂತ ಒಂದು ಪವಿತ್ರವಾದ ಸ್ಥಾನ. ಅದು ಯಾವ ಊರಲ್ಲಿದೆ? ಅದು ಶಿರಾದಲ್ಲಿ ಮರಡಿ ಗುಡ್ಡ ಅಂತ ಮರಡಿ ಗುಡ್ಡ ಅನ್ನೋ ಒಂದು ಊರಲ್ಲಿದೆ. ಗುಡ್ಡದ ಪಕ್ಕೆಯಲ್ಲಿ ಒಂದು ಸ್ವಲ್ಪ ಆವರಿಸ್ಕೊಂಡಿದೆ. ಆ ಪುರ್ಸಕ್ಕನ ಕೆರೆಯಲ್ಲಿ ಆ ದೇವ್ರನ್ನ ಜುಂಜಪ್ಪನ ತಗೊಂಡೋಗಿ ಬೆಳಗ್ಗೆ ಮಾಡಬೇಕು. ಬೆಳಗ್ಗೆ ಅಂತಂದ್ರೆ ಆ ಜುಂಜಪ್ಪನೆಲ್ಲ ಶುದ್ಧಿ ಮಾಡಬೇಕು, ಒಡವೆಗಳ್ನು, ವಸ್ತ್ರಗಳ್ನು, ಜುಂಜಪ್ಪನ ಆಭರಣಗಳನ್ನೆಲ್ಲ ಒಂದು ಪೆಟ್ಟಿಗೆಯಲ್ಲಿ ಹಾಕೊಂಡು ಶುದ್ಧಿ ಮಾಡ್ಕೊಂಡ್ಬರ್ತಾರೆ. ಆ ಶುದ್ಧಿ ಮಾಡಬೇಕಾದಂಥ ಟೈಮ್ನಲ್ಲಿ ಜುಂಜಪ್ಪನ ಪೂಜೆ ಮಾಡೋದ್ರಿಗೆ ಪೂಜಾರಿ ಚಿತ್ತೆ ಅಂತ ಭಾರಿ ಫೇಮಸ್. ಅವತ್ತಿನ ಕಾಲದಲ್ಲಿ ಜುಂಜಪ್ಪನಂತ ದೇವರಿಲ್ಲ, ಚಿತ್ತಯ್ಯನಂತ ಪೂಜಾರಿಲ್ಲ ಅಂತ ಗಾದೆನೇ ನಡೆದೋಗಿರುತ್ತೆ. ಆ ಜುಂಜಪ್ಪನ ಚಿತ್ತಯ್ಯ ಪೂಜೆ ಮಾಡ್ತಿರ್ಬೇಕಾದ್ರೆ ಬೆಳಿಗ್ಗೆ ಮಾಡಬೇಕು ಅಂತಾನ ಆ ಜುಂಜಪ್ಪ ಅರೆ ಸೌಂಡ್ ಇಲ್ಲ ಅಂದ್ರೆ ಎದ್ದಾಳಲ್ಲ. ಗುಡ್ಡದ ಮಲ್ಲ ಅಂತ ಅವನ್ನ ಹೋಗಿ ಕರ್ಕೊಂಬರ್ಬೇಕು ಅಂತ ಹಾಳುಗಳ್ನ ಕಳಿಸ್ತಾನೆ ಪೂಜಾರಿ ಚಿತ್ತಯ್ಯ. ಆದರೆ ಗುಡ್ಡದ ಮಲ್ಲ ಬರೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆಮೇಲೆ ಏನು ಮಾಡ್ತಾನೆ, ಪೂಜಾರಿ ಚಿತ್ತಯ್ಯನೇ ಹೋಗಿ ಕೇಳ್ತಾನೆ, ಬಾರಪ್ಪ ಹಿಂಗೆ ದೇವ್ರನ್ನ ಬೆಳಿಗ್ಗೆ ತೆಗಿತೀವಿ, ನೀನು ಬಂದು ಅರೆ ಮಾಡಬೇಕು, ಇಲ್ಲ ನಮ್ಮ ದೇವ್ರು ಎದ್ದಾಳಲ್ಲ ಅಂತ. ಅವಾಗ ಏನು ಮಾಡ್ಬಿಡ್ತಾರೆ, ಇಲ್ಲ ಕಣಯ್ಯ ನೀನು ಕೊಡೋ ಒಂದು ಜಿಟ್ಟೆ ಮರಿಗೆ ಯಾರು ಬರ್ತಾರೆ ಅಂತ ಇವ್ರು ಗೊಲ್ದ್ರು. ಇವ್ರಿಗೂ ದನ ಕಾಯರು ಕುರಿ ಕಾಯರು ಇವ್ರೊಂದು ಜಿಟ್ಟೆ ಮರಿ ಕೊಡ್ತಾರೆ, ಅವ್ನಿಗೊಂದು ಕುರಿ ಮರಿ ಇಟ್ಕೊಂಡು ಕೊಡ್ತವ್ರೆ. ನೀನು ಕೊಡೋ ಕುರಿ ಮರಿಗೆ ನಾನು ಯಾಕೆ ಬರಬೇಕು ಅಂತ ಗುಡ್ಡದ ಮಲ್ಲ ಒಂದು ಸ್ವಲ್ಪ ಅವ್ನಿಗೆ ವಿರುದ್ಧವಾಗಿ ಮಾತಾಡ್ತೇನೆ. ಅವಾಗ ಏನಾಗ್ಬಿಡುತ್ತೆ, ಜುಂಜಪ್ಪನೇ ಡೈರೆಕ್ಟಾಗಿ ಹೋಗಿ ಕೇಳ್ತಾನೆ ಗುಡ್ಡದ ಮಲ್ಲನ, ಬಾರಪ್ಪ ಹಿಂಗೆ ನಾನು ಬೆಳಗ್ಗೆ ತೆಗಿಬೇಕು, ನೀನು ಸೌಂಡ್ ಇಲ್ಲದೆ ನಾನು ಎದ್ದಾಳಕ್ಕೆ ಆಗಲ್ಲ, ಬಾರಪ್ಪ ಅರೆ ಮಾಡು ಅಂತಾನೆ. ಸ್ವಾಮಿ ನನ್ನ ಕೈಲಿ ಬರೋಕ್ಕಾಗಲ್ಲ ಸ್ವಾಮಿ, ನೀವು ಕೊಡೋ ಒಂದು ಜಿಟ್ಟೆ ಮರಿಗೆ ಎಲ್ಲಿ ಸಾವಲತ್ತು ನಾನು ಬರಲ್ಲ ಅಂತಂದು. ಅವಾಗ ಆಯ್ತಪ್ಪ ನಾನು ಕೊಡೋ ಒಂದು ಜಿಟ್ಟೆ ಮರಿಗೆ ಏನು ಬಗ್ ಅರೆ ಮಾಡಬೇಡ ಅಂತ ಹೇಳಿ ಜುಂಜಪ್ಪ ಹಿಂದಿರುಗಿ ಬರ್ತಾನೆ. ಅವ್ನು ಹಿಂದಿರುಗಿ ಬರೋ ಅಷ್ಟೊತ್ತಿಗೆ ಮುಂದೆ ಪಟ್ಟೆಚ್ಚಿರ ಹಿಂದಕ್ಕೆ ಆಗ್ಬಿಡುತ್ತೆ, ಒಂದು ಮುಂದಿರೋ ಮಕ್ಕ ಹಿಂದಕ್ಕಾಗುತ್ತೆ ಗುಡ್ಡದ ಮಲ. ಆವಾಗ ಅವ್ನು ಗುಡ್ಡದ ಮಲ್ಲಿಗೆ ಜುಂಜಪ್ಪನ ಸತ್ಯ ಅರ್ಥ ಗೊತ್ತಾಗುತ್ತೆ. ಅವಾಗ ನೆಡ್ತಪ್ಪು ನುಡಿತಪ್ಪು ನುಡಿಯ ನಾಲಿಗೂ ತಪ್ಪು ಸರ್ವಾಂತರು ತಪ್ಪು ಸಾವಿರ ತಪ್ಪು ಮನ್ನಿಸ್ಕೊಂಡು ಕಾಪಾಡಯ್ಯ ಮಾಲಿಂಗ ದೊಡ್ಡ ಜುಂಜಪ್ಪ ಅಂತ ಅಡ್ಬಿದ್ದು ತಣ್ಣೀರು ಮುಣಗಿ ತಣ್ಬಟ್ಟೆ ಹುಟ್ಟು ಜುಂಜಪ್ಪಕ್ಕೆ ತಪ್ಪಾರ್ತಿ ಕಟ್ಟಿ ಅವಾಗ ಬಂದು 7-14 ಅರೆ ಸೌಂಡ್ ಅವನೊಬ್ಬನೇ ಬಾರಿಸ್ತಾನೆ. ಈ ತರ ಒಬ್ರು ಈಗ ಒಂದ್ ಅರೆ ಬಡಿತಾರಲ್ಲ, 14 ಅರೆ ಒಬ್ನೇ ಹಾಕೊಂಡ್ ಬಡಿತಾನೆ. 14 ಅರೆನ ಒಬ್ಬನೇ ಹಾಕೊಂಡು ಬಾರಿಸೋದು. ಅವಾಗ ಜುಂಜಪ್ಪ ಒಂದ್ ತಪ್ಪನ
ಮಣ್ಣಿಸ್ಕೊಂತಾನೆ, ಆವಾಗ ಅವ್ನ ಪಟ್ಟೆ ಸೀರೆ ಹಿಂದಿದ್ದು ಮುಂದಕ್ಕಾಗುತ್ತೆ. ಅವತ್ತಿನಿಂದನೂ ಈ ಅರೆವಾದ್ಯ ಈ ಸಮುದಾಯ ಕಾಡುಗೊಲ್ಲ ಸಮುದಾಯದವರು ಅವರು ಸಹ ಒಂದು ಬೆರೆತ್ಕೊಂಡ್ಬಂದಿದ್ದಾರೆ. ಅಂದರೆ ಇವರಿಲ್ಲದೆ ಅವರಿಲ್ಲ, ಅವರಿಲ್ಲದೆ ಇವರಿಲ್ಲ ಅನ್ನೋ ಥರ ಬೆರೆತ್ಕೊಂಡ್ಬಂದಿದೆ. ಈ ಅರೆವಾದ್ಯ ಅದು ಹೇಗೆ ತಯಾರಿ ಆಗುತ್ತೆ, ಮತ್ತು ನಿಮಗೆ ಅದ್ರದ್ದು ಒಂದು ಪರಂಪರೆ ಇದೆ, ಅದ್ರ ಬಗ್ಗೆ ನಮ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಅದೇ ಈಗ ಜುಂಜಪ್ಪನ ತಲೆಮಾರು ಅಂತ ಹೇಳಿರಲ್ಲ, ಹೌದು, ಅವತ್ತಿನಿಂದ ಇವತ್ತವರೆಗೂ ಅರೆ ಇದೆ. ಜುಂಜಪ್ಪ ಬದುಕಿದ ಕಾಲದಿಂದ ಮತ್ತು ಇವತ್ತಿನ ಕಾಲಘಟ್ಟದವರೆಗೂ ಅರೆ ಇದೆ. ಮತ್ತು ಅದೇ ಸಮುದಾಯ, ಅದೇ ಈಗ ಹೇಳ್ದಂಗೆ ಸಮುದಾಯದೊಳಗೆ ಹುಟ್ಟಿ ಬೆಳೆದವನು ಸಾಂಸ್ಕೃತಿಕ ವೀರನಾಗಿ ಇವತ್ತು ವೀರಗಾರನ್ನೇ ಇವರು ದೇವರು ಅಂತ ಹೆಂಗೆ ಪೂಜೆ ಮಾಡ್ತಾರೆ ಕಾಡುಗೊಲ್ಲ ಸಮುದಾಯ, ಅವತ್ತು ಊಟದ ಮಲ್ಲ ಹೆಂಗೆ ಅರೆ ಬಿಡ್ಕೊಂಡು ಆ ಸಮುದಾಯದ ಜೊತೆಗಿದ್ನೋ, ಇವತ್ತು ನಾವು ಕೂಡ ಆ ಜುಂಜಪ್ಪನ ಸಮುದಾಯದ ಜೊತೆಗೇನೆ ನಾವು ಅರೆ ಬಿಡ್ಕೊಂಡು ಅವ್ರ ಜೊತೆಗಿದ್ದೀವಿ. ಆ ಕಲ್ಚರ್ನ ಹಂಗೆ ಉಳಿಸ್ಕೊಂಡು ಹೋಗ್ತಾ ಇದೀವಿ ನಾವು ಈಗ. ಓಕೆ, ಒಂದು ಅರೆನ ತಯಾರಿ ಮಾಡೋದಕ್ಕೆ ಎಷ್ಟು ದಿನ ಆಗ್ಬೋದು? ನೀವು ತಯಾರಿಸ್ ಕೂಡ ಮಾಡ್ತೀರಾ ಅಂತ ಕೇಳ್ಪಟ್ಟಿದ್ದೀನಿ. ಹೌದು, ಆ ಅರೆ ತಯಾರಿದು ಈಗ ಗಣೆ ಇದು ತಯಾರಿ ಬಗ್ಗೆ ರಾಮಣ್ಣವ್ರು ಹೇಳಿದ್ರು. ಹೌದು, ಈ ಗಣೆ ತಯಾರಿ ಅದಕ್ಕಿಂತ ಒಂದು ಅಂದ್ರೆ ಆ ಮರ ಕಡ್ಕೊಂಬರೋದೇ ಒಂದು ದೊಡ್ಡ ವಿಸ್ಮಯ. ಅದು ಹೌದೌದು, ಅವರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಲಿ ರಾಮಣ್ಣರು. ಹೌದೌದು. ಇದನ್ನ ಈ ಮರ ಕಡ್ಕೊಂಬರೋದು ಹೆಂಗೆ ಅಂದ್ರೆ, ಸುಮ್ಮನೆ ಎಂಥದ ಮರ ತರಲ್ಲ. ಆಯ್ತು ವಾರ ಅದು ಅಮಾಸೆ ಇರಬೇಕು. ಅದು ಕೋರುಡುಗ ಅಂದ್ರೆ ಮದುವಿಲ್ದ ಹುಡುಗ, ಈ ತರ ಮದುವಿಲ್ದಿರೋ ಹುಡುಗರು, ಆ ಹಲ್ಲುಗಿಲ್ಲು ಏನು ಉದ್ರಿರ್ಬಾರ್ದು ಅವ್ರಿಗೂ. ಅಂತ ಹುಡುಗರನ್ನೇ ಆಯ್ಕೆ ಮಾಡ್ಕೊಂಡು, ಕೈ ಸೊಟ್ಟಿರಬಾರ್ದು, ಉಗುರೋಗಿರ್ಬಾರ್ದು, ಏನು ಲೋಪ ಇರಬಾರ್ದು ಅಂತ ಹುಡುಗರನ್ನ ಆಯ್ಕೆ ಮಾಡ್ಕೊಂಡು ಅವ್ರು ಹೋಗಿ ಅವತ್ತು ತೊಂಟದಡಿ ಎಲಕ್ಕೆ ಇಕ್ಕಿ ಕಾಯಿ ಹೊಡೆದು ಉತ್ತದ ಮೇಲೆ ಇರ್ತಕ್ಕಂಥ ಅವ್ರು ಬಿದ್ರು ಅಂತ ಹೇಳಿರಲ್ಲ, ಹೆಣ್ಣು ಬಿದ್ರೆ ಆಗಿರ್ಬೇಕು. ಓಕೆ, ಬಿದ್ರಲ್ಲಿ ಗಂಡು ಮತ್ತು ಹೆಣ್ಣು ಹೆಂಗ್ ಕಂಡು ಹಿಡಿತೀರಾ? ಗೊತ್ತಾಗುತ್ತೆ. ಓಕೆ, ಅನುಭವದಿಂದ ನಿಮ್ಗೆ ಗೊತ್ತಾಗುತ್ತೆ. ಓಕೆ ಓಕೆ, ಈ ಕಡೆ ಕ್ಯಾಮ್ರಾಗೆ ತೋರಿಸಿ. ಯಾವ ತರ ಹೆಣ್ಣು ಅಂದ್ರೆ ಹೇಗಿರುತ್ತೆ? ಅಂದ್ರೆ ಮಧ್ಯ ಭಾಗದಲ್ಲಿ ಟೊಳ್ಳಿರುತ್ತೆ, ಟೊಳ್ಳಿರುತ್ತೆ, ಗಟ್ಟಿ ಬಿದ್ರಿರಲ್ಲ ಅದು. ಗಟ್ಟಿ ಬಿದ್ರು ಅಂದ್ರೆ ಓಕೆ, ನೆಲದೊಳಗೆ ಹಿಂಗ್ ಬಿಟ್ರು ಅದು ಒಡೆಯಲ್ಲ. ಇದು ನೆಲದೊಳಗೆ ಹಿಂಗ್ ಬಿಟ್ಬಿಟ್ರೆ ಒಡೆದೋಗುತ್ತೆ, ಪಟ್ಟನ್ ದೊಡ್ಡದೋಗುತ್ತೆ. ಓಕೆ, ಅದು ಗೊತ್ತಾಗುತ್ತೆ ಅವ್ರಿಗೆ. ಅಷ್ಟೇ ನಮ್ಗೆ ಸೂಕ್ಷ್ಮ ಗೊತ್ತಾಗುತ್ತೆ. ಸೂಕ್ಷ್ಮ ನಿಮ್ಗೆ ಅದ ಅನುಭವದಿಂದ ನಿಮ್ಗೆ ಅದು ಗೊತ್ತಾಗುತ್ತೆ. ಅಂತದ್ನ ಆಯ್ತಾರ ಅಮಾಸೆ ದಿನ ಹೋಗಿ ಅದನ್ನ ಮುಂಚೆನೆ ನೋಡ್ಕೊಂಡಿರ್ತಾರ ಅವರು. ಅಂದ್ರೆ ಉತ್ತದ ಮ್ಯಾಗಳನ್ನ ನೋಡ್ಕೊಂಡಿದ್ದು ಅದನ್ನ ಆಯ್ತವ್ರ ಅಮಾಸೆ ದಿನ ಯಾವತ್ತು ಬರುತ್ತೋ ಅವತ್ತು ಹೋಗಿ ಕೋರುಡ್ಗ ಹೋಗಿ ಕಡ್ಕೊಂಬಂದು ಅದನ್ನ ಇವ್ರು ಹೇಳ್ದಂಗೆ ಇದು ಮಾಡ್ತಾರೆ. ಇದ್ರ ಜೊತೆಗೆ ಹಾಲು ತುಪ್ಪನು ಬಿಟ್ಟು ಅದ್ರೊಳಗೆ ಈ ಗಿಡದ ಬೆಳ್ಳಗೆ ಇವ್ರು ಹೆಂಗೋ ಕುರಿಕಾಯಕ್ ದನಕಾಯಕ್ ಹೋಗ್ತಾರಲ್ಲ, ಗಿಡದೊಳಗೆ ಇಕ್ಬಿಡ್ತಾರೆ. ಆ ಇರುವೆಗಳು ಅವು ಸೀಮೆಗಳು ಎಲ್ಲ ಬಂದು ಅದನ್ನ ತಿಂದು ಅದು ಇನ್ನೂ ಮೆತ್ಬಿಟ್ಟುತ್ತೆ. ಅದು ಸ್ಮೂತ್ ಬರುತ್ತೆ, ಸೌಂಡ್ ಇನ್ನು ತುಂಬಾ ಮೃದುವಾಗಿರುತ್ತೆ, ಸೌಂಡ್ ಸಹ ತುಂಬಾ ಹಿಂಪಾಗಿ ಬರುತ್ತೆ. ಈ ರೀತಿ ಗಣೆ ಹೆಂಗ್ ತಯಾರು ಮಾಡ್ತಾರೋ ಅರೆ ತಯಾರು ಮಾಡೋದು ಕೂಡ ಒಂದು ಪಶುಪಾಲನೆ ವೃತ್ತಿ ಇರತಕ್ಕಂಥ ಸಮುದಾಯ, ಕಾಡುಗೊಲ್ಲರ ಸಮುದಾಯ. ಮೇಕೆ ಕಾಯ್ತಾರಲ್ಲ, ಆ ಮೇಕೆನಲ್ಲಿ ಮಳೆಗಾಲದಾಗ ಜಾಸ್ತಿ ಮಳೆ ಹಿಡ್ಕೊಂಡ್ಬಿಡುತ್ತೆ. ಸಣ್ಣ ಸಣ್ಣ ಮರಿಗಳು ಇರ್ತಾವಲ್ಲ, ಅವು ಆಡುಗಳು ಸತ್ತೋಗ್ಬಿಡ್ತಾವೆ ಅಂದ್ರೆ ಮಳೆಗಳಿಗೆ. ಅವನ್ನ ಅವರು ಏನ್ ಮಾಡಲ್ಲ ಅಂದ್ರೆ ಮಾಂಸದ ದುಡ್ಡು ಬರಲ್ವಲ್ಲ, ಅವು ಸಣ್ಣ ಮರಿಗಳು. ಅವನೇನ್ ಮಾಡೋದು, ಅವನ್ ತಂದ್ಬಿಟ್ಟು ನಮಗೆ ಕೊಡ್ತಾರೆ. ಈ ಮೇಕೆ ಮರಿ ಜೀವ ಇತ್ಕಂಡ್ಲ, ಇದಕ್ಕೆ ಜೀವ ಇರಬೇಕು, ಇನ್ನು ನೀನ್ ನರೆ ಮಾತಾಡ್ಬೇಕು. ನಮ್ಮಂತ ಇದು ಮಾತಾಡ್ತಿತ್ತಲ್ಲ ಹಂಗೆ ನೀನ್ ನರಿಯಾಗಿ ಮಾತಾಡ್ಬೇಕಿದ್ದು ಮೇಕೆ ಅಂತೇಳಿ ತಂದು, ಸತ್ತಿಲ್ಲ ಕಣದು ಇರ್ಬೇಕು, ಅದು ನಮ್ಗೆ ಇಷ್ಟವಾದ ಮೇಕೆ, ಇದು ನೀನ್ ನರಿಯಾಗೆ ಮಾತಾಡ್ಬೇಕಿದು. ಬಹಳ ಕಾವ್ಯವಾಗಿ ಅವರು ಸಹ ಇದು ಮಾಡಿರೋದು ಇದೆ. ಇಡೀ ಸಮುದಾಯನೇ ಹಂಗೆ ಕಾವ್ಯವಾಗಿ ಬದುಕಿದ ಸಮುದಾಯ ಅದು ಕಾಡುಗೊಲ್ಲ ಸಮುದಾಯ. ಸೂಪರ್. ಅದನ್ನ ತಂದು ನಮಗೆ ಕೊಡ್ತಾರೆ. ಅದನ್ನ ಒಂದು 4-5 ದಿನ ಬಿಸಿಲಲ್ಲಿ ಒಣಗಿಸಿ ಮತ್ತು ಬಿಸಿಲಲ್ಲಿ ಅದನ್ನೆಲ್ಲ ಎರೆದು ಅದನ್ನ ಕಟ್ಟುವ ಕ್ರಿಯೆ ಭಾಳ ಒಂದು 15ರಿಂದ 20 ದಿನ ಬೇಕು. ಒಂದು ಅರೆ ಕಟ್ತೀವಿ, ಅರೆ ಕಟ್ಟೋದಕ್ಕೂ. ಹೌದೌದು. ಮತ್ತೆ ನೀವು ಈಗ ಜಿಗುರು ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಮಾಡ್ತಿದ್ದೀರಾ, ಇದನ್ನೆಲ್ಲ ಜನರಿಗೆ ತಲುಪಿಸ್ಬೇಕು ಅಂತಿದ್ದೀರಾ. ನಿಮ್ಮ ಈ ಜುಂಜಪ್ಪನ ಕಾವ್ಯ ಆಗಲಿ, ಗಣೆವಾದನ ಆಗಲಿ, ಮತ್ತು ಅರೆ ತಯಾರಿಕೆ ಆಗಲಿ, ಇದನ್ನೆಲ್ಲ ನೀವು ಏನು ಮುಂದಿನ ಆಲೋಚನೆಗಳು ಏನಿದೆ ಅದ್ರ ಬಗ್ಗೆ? ಈಗ ಅದೇ ಅಂದರೆ ಅರೆನ ನಾವು ಅಧಿಕೃತವಾಗಿ ಕಲಿಸೋದಕ್ಕೆ ಒಂದು ಅಕಾಡೆಮಿಕ್ ಆಗಿ ಕಲಿಸ್ಬೇಕು. ಅರೆ ಆಗಲಿ, ಗಣೆ ಆಗಲಿ, ಜುಂಜಪ್ಪನ ಕಾವ್ಯ ಆಗಲಿ, ಇವತ್ತಿನ ಈ ತಲೆಮಾರಿಗೆ ಇದು ಮುಗಿಬಾರ್ದು, ಮುಂದಿನ ತಲೆಮಾರಿಗೆ ಇದನ್ನು ಕೊಂಡೊಯ್ಯಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಈಗ ನಾನು ಅವಾಗಲೇ ಮಾತಾಡ್ತಾ ಕೇಳ್ಪಟ್ಟೆ, ಈ ಶುದ್ಧ ಮತ್ತು ಅಶುದ್ಧದ ಬಗ್ಗೆ ಒಂದು ಉಲ್ಲೇಖ ನನಗೆ ತಿಳಿಸಿದ್ರಿ. ಜುಂಜಪ್ಪ ಅಲ್ಲಿ ಯಾರೋ ಇದು ಮಾಡ್ತಾ, ಅದು ಆ ಒಂದು ಪ್ರಸಂಗನ ನಮ್ಮ ಜನರಿಗೆ ತಿಳಿಸ್ಕೊಡಿ. ಅದನ್ನ ಜುಂಜಪ್ಪನ ಕಾವ್ಯ ಆಡ್ತಾರೆ. ಅಂದ್ರೆ ಭೂತಪ್ಪ ಬಂದು ಹೆಂಗೆ ಅವರು ಜುಂಜಪ್ಪನ ಕೆಲವೊಂದು ಪ್ರಸಂಗಗಳಲ್ಲಿ ಕಾಪಾಡ್ದ ಅನ್ನೋದನ್ನ ಆ ಪ್ರಸಂಗ ಹೇಳ್ತಾರೆ. ಅದ್ ಹೇಳಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಶುದ್ಧ ಅಶುದ್ಧತೆ ಬಗ್ಗೆ, ದೇವರ ದಿಂಡುಗಳ ಬಗ್ಗೆ ನಿಮ್ಗೆ ಅರ್ಥ ಆಗುತ್ತೆ, ನೀವೇ ಕೇಳ್ಕೊಂತೀರಾ. ಅದೊಂದು ಯಾಕಂದ್ರೆ ಶುದ್ಧ ಅಶುದ್ಧ ಯಾವಾಗ್ಲೂ ಕಥೆ ಹೇಳಿ ದಯವಿಟ್ಟು. ಕಥೆ ಹೇಳಿ. ಈ ನಾನು ಆಗ್ಲೇ ಹೇಳ್ದಂಗೆ ಆ ಸಮುದಾಯದಲ್ಲಿ ಇದ್ದಂಥ ಮನುಷ್ಯರೇ ದೇವರು. ಆವಾಗ ಅವರು ಇದ್ದಂಥ ಟೈಮ್ನಲ್ಲಿ ಜುಂಜಪ್ಪ ಅವರು ಇದ್ದಂಥ ಮೂಲಸ್ಥಾನ ಬಿಟ್ಟು ಕಳುವರಳ್ಳಿ ಬಿಟ್ಟು ಹುಲ್ಗಾವಲಿ ಹುಡ್ಕೊಂಡು ಚೇಳೂರು ಕಾವಲು ಆಗಿರ್ಬೋದು, ತಾಳೆದುರ್ಗಿ ಕಾವಲು ಆಗಿರ್ಬೋದು,
ಹಾಗೆ ಹುಲಿಕುಂಟೆ ಕಾವಲಾಗಿರ್ಬೋದು, ಈ ಥರ ದನ ಮೇಸ್ಕೊಂಡು ತಿಮ್ಮಪ್ಪಂಗಿರಿ, ತಿರುಮಲ ದೇಶ, ಕಂಚಿ, ಕಾಳಾಸ್ತ್ರಿ, ಮಧುರೆ, ಮೀನಾಕ್ಷಿ, ನಿಡ್ಗಲ್, ಮಿಡಿಗೇಶಿ, ದಿಳ್ಳಿ, ದ್ಯಾವಣಗಿರಿ, ಚಪ್ಪನ್ನ 56 ದೇಶನ ಸುತ್ತರಿತಾನೆ ಜುಂಜಪ್ಪ. ಸುತ್ತರಿದಾಗ ಹಿಂಗೆಲ್ಲ ಹುಲ್ಲುಗಾವಲು ಮೇಸ್ಕೊಂಡು ಬಂದಂಥ ಟೈಮ್ನಲ್ಲಿ ತಾಳೆದುರ್ಗಿ ಕಾವಲು ಅಂತ ಭಾಳ ಹುಲ್ಲುಗಾವಲು ಎಲ್ಲ ಸಖತ್ತಾಗಿರುತ್ತೆ. ಜುಂಜಪ್ಪ ತಗೊಂಡೋಗಿ ದನ ಕೂಡ್ಬಿಡ್ತಾನೆ. ಆದರೆ ಜುಂಜಪ್ಗೆ ಅಂಟು ಮುಂಟು ಒಲೆ ಸೂತ್ಕ ಹೆಣ್ಮಕ್ಳು ನೆರಳು ಈ ಥರ ಅವನಿಗೆ ಆಗೋದಿಲ್ಲ, ಸ್ವಲ್ಪ ದೂರ ಇರ್ತಾನೆ ಅವನು. ಹೆಣ್ಮಕ್ಳು ಕಂಡ್ರೆ ಸ್ವಲ್ಪ ದೂರ ಇರ್ತಾನೆ ಜುಂಜಪ್ಪ. ಓಕೆ. ಇವು ತಾಳೆದುರ್ಗಿ ಅಂತಂದ್ರೆ ಅವಳು ಒಂದು ದಿನಕ್ಕೆ 1000 ಕೋಣ, 1000 ಮೇಕೆ, 1000 ಜನ ನರಮನುಷ್ಯರನ್ನ ತಿಂತಿರ್ತಾಳೆ ಒಂದು ದಿನಕ್ಕೆ. ತಾಳೆದುರ್ಗಿ ಅಂದ್ರೆ ಅವಳು ಏಳು ನಾಲ್ಗೆ ಇರ್ತವೆ. 7 ನಾಲ್ಗೆ ಇತ್ತಂತ ಟೈಮ್ನಲ್ಲಿ ಅವಳು ಹಿಂಗೆ ತಿಂದು ಇರ್ತಾಳೆ. ಈ ಜುಂಜಪ್ಪನ ಮಾವುಗಳು ಜುಂಜಪ್ಗೆ ವಿರುದ್ಧ. ಯಾಕಂದರೆ ನಾವು ಮೇಸವು ಅವನೇ ಮೇಯಿಸ್ತಾನೆ, ನಾವು ಕುಡ್ಸೋ ನೀರು ಅವನೇ ಕುಡಿಸ್ತಾನೆ ಅಂತ ಜುಂಜಪ್ಪನಿಗೆ ಕಂಬೆರ್ಗೊಲ್ರು ಅಂತ ಅವನಿಗೆ ವಿರುದ್ಧ. ಅವರು ಹೋಗ್ಬಿಟ್ಟು ತಾಳೆದುರ್ಗಿಗೆ ಅಂದರೆ ಇವನು ವಿರುದ್ಧ ಚಾಡಿ ಹೇಳ್ತಾರೆ, ನೋಡು ನಿನ್ನ ಕಾವಲಿಗೆ ಜುಂಜಪ್ಪ ದನ ಕೊಟ್ಬಿಟ್ಟು ಅವನೇ ನೀನು ಮಾಡಿಲ್ಲ ಅಂತ. ಆವಾಗ ತಾಳೆದುರ್ಗಿ ಏನು ಮಾಡ್ತಾಳೆ, ತಾಳೆಗರೆಗೆ ವಾಲೆ ಬರೆದು ಜುಂಜಪ್ಪ ಕಳಿಸ್ತಾಳೆ, ಇಂಥ ಗಂಡುಸ್ತಾನ ಅನ್ನೋದಿದ್ರೆ ಬಂದು ನನ್ನ ವಿರುದ್ಧ ಯುದ್ಧ ಮಾಡು ಅಂತ. ಆವಾಗ ಜುಂಜಪ್ಪ ಏನು ಮಾಡ್ತಾನೆ, ನನಗೆ ಸವಾಲು ಹಾಕ್ಬಿಟ್ಲಲ್ಲ ಈ ತಾಳೆದುರ್ಗಿ ಅಂತಾನೆ. ಆವಾಗ ಅವ್ನು ಯುದ್ಧ ಮಾಡೋಕೆ ಹೋಗ್ತಾನೆ. ಮಾರಣ್ಣ ಮೇಲೆ ಅಣ್ಣ ಬೇಡಣ್ಣ ನಿನಗೆ ಅಂಟು ಮುಂಟು ಆಗಲ್ಲ ಅಂತಾನೆ ಅವ್ರು ತಮ್ಗಳು ಹೇಳ್ತಾರೆ. ಹೌದಲ್ಲನಪ್ಪ ಹೆಂಗೆ ಮಾಡೋಣಪ್ಪ ಈಗ ಅಂತಾನೆ. ಆವಾಗ ಏನು ಮಾಡ್ತಾಳೆ, ತಾಳೆದುರ್ಗಿ ಬತ್ತಾಳೆ ಇವನು ವಿರುದ್ಧ ಯುದ್ಧ ಮಾಡೋಕ್ಕೆ. ಇವನೇನು ಮಾಡ್ತಾನೆ, ಜುಂಜಪ್ಪ ಎಂತೆಂಥೋ ದೇವ್ರನ್ನೋ ಕರಿತಾನೆ, ಯಾವ ದೇವರು ಅವ್ನು ಸಹಾಯಕ್ಕೆ ಬರಲ್ಲ. ಎಲ್ಲ ದೇವರು ಏನು ಮಾಡ್ತಾವೆ, ನನಗೂ ಅಂಟು ಮುಂಟಾಗಲ್ಲಪ್ಪ, ನನಗೂ ಹೆಣ್ಮಕ್ಳನ್ನ ಹೇಳಲಾಗಲ್ಲಪ್ಪ, ನಾನು ಬರಲ್ಲಪ್ಪ ಅಂತ ಅವ್ನು ಎಲ್ಲ ದೇವ್ರೂ ಹಂಗೆ ಹೇಳ್ತಾರೆ. ಕೊನೆದಾಗ ನೀನು ಕೈ ಬಿಟ್ಟೇನೋ ಮಾರುದ್ದ ಸಿಂಬಳುದನೆ ಗೊಣ್ಣೆ ಭೂತರಾಯ ಹೊಟ್ಟೆ ಭೂತರಾಯ ಅಂತ ಬೇಟೆಗಿಡ್ದಿಂದನೇ ಒಳ್ಳೆಕ್ಕಾದನೆ ನೆಂಟ ಕುರಿಯಕ್ಕಾದನೆ ಬಂಟ, ನೀನು ಕೈ ಬಿಟ್ಟೇನೋ ಪುರ್ಲಳ್ಳಿ ಭೂತ ಬೇಟೆಗಿಡ್ದಪ್ಪ ಅಂತ ಕೈ ಮುಗಿತಾನೆ ಜುಂಜಪ್ಪ. ಬೇಟೆಗಿಡ್ದಿಂದ ಇಷ್ಟುದ್ದ ಹೊಟ್ಟೆ ಇಷ್ಟೇ ಉದ್ದ ಅವನಿರೋದು ಭೂತಪ್ಪ. ಹೊಟ್ಟೆ ಹಾಕೊಂಡ್ಬಿಟ್ಟು ಮಾರುದ್ದ ಸಿಂಬಳ ಸುರಿಸ್ಕೊಂಡು ಬರ್ತಿರ್ತಾನೆ. ಅವಾಗ ಬಂದು ಈ ಅಮ್ಮ ಎಂತೆಂಥ ದೇವ್ರ ಕೈಲೋ ನಾನು ಓಡಾಡಿಸಿ ನಾನು ಸೋಲ್ಸಕ್ಕಾಗಲಿಲ್ಲ, ಈ ಹುಡುಗ ಯಾಕೆ ಸಾಯಿಸ್ತಾನೆ ಅಂತಾನ ಭೂತಪ್ಪನ ಅವಳು ಹೀಯಾಳಿಸ್ತಾಳೆ ತಾಳೆದುರ್ಗಿ. ಅವಾಗ ಭೂತಪ್ಪ ಏನ್ ಮಾಡ್ಬಿಡ್ತಾನೆ, ಬೇಟೆ ಕಡ್ಡಿ ತಕೊಂಡು ನಾನು ನೀನು ಮಣೆ ಅಂದ್ರೆ ಈ ತರ ಜಾಡಿ ಹಸಿ, ಪಲಾರ ಅಂದ್ರೆ ಬುರ್ಗು, ಬಾಳೆಹಣ್ಣು ಈ ತರ ಇಟ್ಟಿ ಅರೆ ಜೊತೆಗೆ ಅರೆ ಸೌಂಡ್ ಇದ್ರೆ ಮಣೆ ಮಾಡ್ತಾರೆ. ಅವಾಗ ತಾಳೆದುರ್ಗಿ ಆ ಕಡೆ ಆಡ್ತಿರ್ತಾನೆ, ಭೂತಪ್ಪ ಈ ಕಡೆ ಆಡ್ತಿರ್ತಾನೆ. ಹಾಡಿ 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 ಅವಳಿಗೆ ಸುಸ್ತಾಗ್ಬಿಡುತ್ತೆ ಭೂತಪ್ಪನ ಜೊತೆ ಮಣೆ ಹಾಡಿ ಹಾಡಿ ಹಾಡಿ. ಅವಾಗ ಭೂತಪ್ಪ ಏನ್ ಮಾಡ್ಬಿಡ್ತಾನೆ, ತಾಳೆದುರ್ಗಿ ಏನ್ ಮಾಡ್ತಾಳೆ, ಬಂದು ನನ್ನ ಕಾರಿಡೆಲ್ಲ ತೂರು ನೀನು ಅಷ್ಟುದ್ದ ಇದೆಯಾ ಅಂತ ಭೂತಪ್ಪನ ಹೇಳಿಸ್ತಾಳೆ. ಒಂದು ಹೆಂಗ್ಸಿನ ಕಾರಿಡೆಲ್ಲ ತೂರು ಅಂತನ ತಾಳೆದುರ್ಗಿ ಹೇಳಿಸ್ತಾಳೆ. ಅವಾಗ ನಾನು ಕಮ್ಮಿ ಇರೋನು, ನೀನ ಕಮ್ಮಿ ಇರೋಳು ಅಂತನ ಭೂತಪ್ಪ ಅವಳಿಗಿನ ಎತ್ತರವಾಗಿ ಬರೀತಾನೆ. ಅವಾಗ ಇವ್ನು ಸಾಮಾನ್ಯದನಲ್ಲ ಅಂತ ಹೇಳ್ಬಿಟ್ಟು ಅವಾಗ ಶರಣಾಗಕ್ಕೆ ಹೋಗ್ತಾಳೆ. ಅವಾಗ ಭೂತಪ್ಪಗೆ ಸಿಟ್ಟು ಬಂದು ಏನು ಮಾಡ್ತಾನೆ, 2 ಸಿಂಡು ಈಗ ಸೀಳು ಮಾಡ್ಬಿಟ್ಟು ಯಾವ ಥರ ಭೀಮ ಜರಾಸಂಧನ 2 ಸೀಳು ಮಾಡಿ ಆ ಕಡೆ ಒಂದು ಈ ಕಡೆ ಒಂದು ತುಂಡೆಸಿತಾರಲ್ಲ, ಹಂಗೆ ಆ ಚೋಟದ ಹುಡುಗ ಭೂತಪ್ಪ ದೇವ್ರು ಅವನು 2 ಸೀಳು ಮಾಡ್ಬಿಟ್ಟು ಮಲ್ನಾಡ್ ಸಿಮ್ಗೊಂದು ಪಡೋಲ್ ಸಿಮ್ಗೊಂದು ಎಸಿತಾನೆ. ಆಗ ವರ್ಷಕ್ಕೊಂದ್ಸತಿ ಯುಗಾದಿ ಹಬ್ಬ ಆದ್ಮೇಲೆ ಕರಿ ಅಂತ ವರ್ಷದಡ್ಕೊಂತ ಮಾಡ್ಲಿ, ಅವತ್ತು ನನಗೆ ಬೇಟೆ ಕಡ್ದಂಥ ಜನಗಳೆಲ್ಲ ಬಂದು ನನ್ನ ಬೇಟೆ ಕಡಿತಾರಲ್ಲ, ಕುರಿ ಕೋಳಿ ಮಾಂಸ ಬಲಿ ಕೊಡ್ತಾರಲ್ಲ, ಆ ರಕ್ತ ಅವತ್ತು ನೈಟ್ ಬಂದು ನೀನು ಕುಡ್ಕೊಂಡು ಹೋಗೋ, ಅವತ್ತು ಯಾರು ಇರಲ್ಲ, ನರ ಪಿಳ್ಳೆನೂ ಇರಲ್ಲ ಅಂತ ನಾವು ಅವತ್ತು ಇವತ್ತು ಇರಲ್ಲ ವರ್ಷದಡ್ಕಿನ ದಿನ, ಕರಿ ಯುಗಾದಿಯಾಗಿ ಇನ್ನೊಂದಿನ ಯಾರು ಇರಲ್ಲ. ಆ ಥರ ಅವಳಿಗೆ ಶಾಪ ಕೊಟ್ಟಿದ್ದಾದ್ಮೇಲೆ ಅವನಿಗೆ ವರ್ಷಕ್ಕೊಂದ್ಸಲ ಶಾಪ ವಿಮೋಚನೆ ಆಗುತ್ತೆ ಅವಳಿಗೆ. ಅವತ್ತು ಬಂದು ರಕ್ತ ಕುಡ್ಕೊಂಡು ಹೋಗ್ತಾಳೆ. ಈ ರೀತಿ ಯಾವ್ಯಾವ ದೇವ್ರ ಕೈಲಿಂದ ಆಗದೆ ಇರ್ತಕ್ಕಂಥ ಕೆಲಸ ಆ ಚಿಕ್ಕ ಹುಡುಗ ಮಾಡ್ತಾನೆ, ಅವನೇ ಭೂತಪ್ಪ, ಅವನೇ ದೇವ್ರು. ಅಷ್ಟೇ ನಮ್ಮ ಸಮುದಾಯಕ್ಕೆ. ಈಗ ಮುಂಜಿ ಹೇಳಿದ್ರು ಅಂದ್ರೆ ಇವತ್ತು ನಮ್ಗೆ ದೇವ್ರ ಕಲ್ಪನೆ ಅಂದ್ರೆ ಅಲಂಕಾರಿಕವಾಗಿರ್ಬೇಕು, ಅದು ಬಹಳ ಶುದ್ಧ ಮಡಿ ಡಿಸೈನ್ ಆಗಿರ್ಬೇಕು, ಎಲ್ಲ ಹಾಕಿ ಸಾಲಾಗಿ ಬರ್ಬೇಕು, ಹಂಗೆಲ್ಲ ಒಂದು ದೇವ್ರ ಕಲ್ಪನೆ ಇದೆ. ಮುಂಜು ನನಗೆ ಈ ಕತೆ ಹೇಳಿದಾಗ ನನಗೆ ಆಶ್ಚರ್ಯ ಅನ್ನಿಸ್ತು. ಇದು ಬೇಟೆ ಗಿಡದಿಂದ ಆಸಿನ ಗೊಣ್ಣೆ ಸುರಿಸ್ಕೊಂಡು ದೇವ್ರು ಬರುತ್ತಂತೆ. ಆ ದೇವರು ಇಷ್ಟೆಲ್ಲ 1000 ದೇವ್ರ ಕೈಲಿ ಆಗ್ದಿರೋ ಕೆಲಸನ ಗೊಣ್ಣೆ ಸುರಿಸ್ಕೊಂಬರೋ ಭೂತಪ್ಪ ಪುರ್ಲೆಳಿ ಭೂತರಾಯ ಜುಂಜಪ್ಪನ ಬಂದು ಕಾಪಾಡ್ತಾನಂತೆ. ಅಂದ್ರೆ ದೇವ್ರ ಕಲ್ಪನೆ ಒಂಥರ ಜನಪದದ ಒಂದು ವಿಶಿಷ್ಟತೆನೇ, ಅದ್ರ ಶ್ರೀಮಂತಿಕೆನೇ ಇದರಲ್ಲಿ ಸಾಮಾನ್ಯವಾಗಿರೋಂಥದ್ದು. ಒಂದು ದೇವ್ರ ಕಲ್ಪನೆ ಹಿಂಗೆಲ್ಲ ಕಟ್ತಾರೆ ಜನಪದರು, ಅದು ನನಗೆ ಒಂದು ವಿಶಿಷ್ಟವಾಗಿ ಕಾಣಿಸ್ತು. ಅದು ಇವತ್ತಿಗೂ ಕೂಡ ನೀವು ನಂಬ್ತಿರೋ ಬಿಡ್ತಿರೋ, ಪುರ್ಲಳ್ಳಿ ಭೂತಪ್ಪ ಗುಡಿತಾಗೆ ಪ್ರತಿದಿನ ನೀವು ಮಟನ್ ಊಟ, ಪ್ರತಿದಿನ ಮಟನ್ ಸಾರು ಆ ಭೂತಪ್ಪನ್ಗೆ. ನೀವು ಹೇಳಿದ್ರಲ್ಲ ಭೂತಪ್ಪ, ಆ ಭೂತಪ್ಪನ್ಗೆ ಪ್ರತಿದಿನನೂ ಮಟನ್ ಊಟ, ಪ್ರತಿದಿನನೂ ಮಟನ್ ಸಾರು. ಯಾರು ಬೇಕಾದ್ರೂ ಊಟ ಮಾಡ್ಬೋದು, ಯಾರು ಬೇಕಾದ್ರೂ ಊಟ ಅಲ್ಲಿ ಇಂತಾರೆ ಮಾಡಿರ್ತಾರೆ, ಇಂತಾರೆ ಮಾಡಲ್ಲ ಅಂತೇನಿಲ್ಲ. ದಿನಾನು ಒಂದು 25-30 ಕುರಿ ಕಡದೇ ಇರ್ತಾರಲ್ಲ ಯಾರಾದ್ರೂ, ಯಾರು ಬೇಕಾದ್ರೂ ಊಟ ಮಾಡ್ಕೊಂಡ್ ಬರ್ಬೋದು. ಹಂಗೆ ಆ ಥರದ ಸಂಪ್ರದಾಯ ನಡ್ಕೊಂಡ್ ಬಂದೆ. ಪ್ರತಿದಿನ ಇವತ್ತು ಇರುತ್ತೆ ಅಲ್ಲಿ ಭೂತಪ್ಪ ಗುಡಿತಾಗೆ. ನೋಡಿ, ಯಾವುದೇ ಒಂದು ತಾರತಮ್ಯ ಇಲ್ಲ. ಹೌದು, ಊಟದಲ್ಲೂ ಕೂಡ ಈಗ ಸಸ್ಯಾಹಾರಿ ಅಂದ್ರೆ ಯಾರು ಊಟ ಮಾಡ್ತಾರೆ ಅಂತಾನು ಗೊತ್ತಾಗಲ್ಲ. ಹೌದು, ಊಟ ಮಾಡೋದು ಈಗ ಸಸ್ಯಾಹಾರಿ ಮಾಂಸಾಹಾರಿ ಇದೆ, ದೊಡ್ಡ ಕೋಲಾಹಲಗಳು ನಡೆಯುತ್ತೆ. ಅದು ಬಹಳ ವಿಚಾರವಂತರ ನಡೆಸುವಂತ ಇದ್ರಲ್ಲಿ
ಬಹಳ ತುಂಬಾ ಚೆನ್ನಾಗಿ ಜುಂಜಪ್ಪನ ಕಾವ್ಯ ಮತ್ತು ಆಮೇಲೆ ಗಣೆ ಇವತ್ತಿಗೂ ಕೂಡ ಪುರ್ಲಳ್ಳಿ ಭೂತಪ್ಪನ ಅವನು ಉಳಿಸಿದ್ನಲ್ಲ ಜುಂಜಪ್ಪನ ಉಳಿಸಿದ್ದ ನೆನಪಿಗೆ ಪುರ್ಲಳ್ಳಿ ಜಾಗದಾಗೆ ಆ ಭೂತಪ್ಪನ ಹೆಂಗೆ ಪ್ರತಿಷ್ಠಾಪನೆ ಮಾಡೋ ಜುಂಜಪ್ಪ ಅಂದ್ರೆ ಒಂದು ಗುಂಟ್ ಕಲ್ಲು ಒಂದೇ ಕಲ್ಲು. ಹೌದು, ಅಲ್ಲಿ 3 ಕಲ್ಲಿಕ್ಕೇನೆ ಕಲ್ಲೇ ಗುಂಟ್ ಕಲ್ಲೇ ದೇವ್ರು ಏನಿಲ್ಲ. ಆಮೇಲೆ ಅದೆಲ್ಲ ಏನು ಗುಡಿ ಗೋಪುರ ಏನಿಲ್ಲ, 3 ಗುಂಟ್ ಕಲ್ಲೇ ದೇವ್ರು. ದಿನನೂ ಮಟನ್ ಸಾರು ಮಾಡ್ತಾರೆ. ಇದು ಈಗ ಬರೀ ಮಾಂಸಾಹಾರ ಮತ್ತು ಸಸ್ಯಾಹಾರ ವಿಚಾರವಂತರು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಸಮಸ್ಯೆ ಆಗಿದೆ. ಅಂಥದ್ರಲ್ಲಿ ಸಮಾನತೆಯನ್ನು ಜುಂಜಪ್ಪ ಅವಾಗಲೇ ನಮಗೆ ತಿಳಿಸ್ಕೊಟ್ಟಿದ್ದಾರಲ್ಲ, ಬಹಳ ಅದ್ಭುತವಾದಂಥ ಒಂದು ವಿಷಯ. ಇಷ್ಟೊತ್ತು ನಮ್ಮ ಒಂದು ಪ್ರೀತಿಯ ಕರೆಗೆ ಬಂದು ನಮ್ಮ ಗಣೆ ರಾಮಣ್ಣವರಾಗಿರ್ಬೋದು, ಮಂಜುನಾಥ್ ಅವರಾಗಿರ್ಬೋದು, ಅರೆವಾದ್ಯದ ಪ್ರವೀಣ ಅಂತಲೇ ಹೇಳ್ಬೋದು, ನರಸಿಂಹರಾಜು ಬೇವನಹಳ್ಳಿ ನರಸಿಂಹರಾಜು ಆಗಿರ್ಬೋದು, ನಮ್ಮ ಜೊತೆ ಇಡೀ ಜುಂಜಪ್ಪನ ಕಾವ್ಯ, ಅದರ ಸುತ್ತಮುತ್ತ ಇರುವಂತಹ ಪವಾಡಗಳು, ಜನರ ನಂಬಿಕೆಗಳ ಬಗ್ಗೆ ತುಂಬ ವಿಸ್ತಾರವಾಗಿ ಕಡಿಮೆ ಸಮಯದಲ್ಲೂ ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ವಾರ್ತಾಭಾರತಿ ಕಡೆಯಿಂದ, ಜಂಗಮ ಕಲೆಕ್ಟಿವ್ ಕಡೆಯಿಂದ ಉತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.